ನಮಸ್ಕಾರ, ನಾನು ಕೆಜೆ ಹಳ್ಳಿ ಸುರೇಶ್. ಖಾರ ಪ್ರಶ್ನೆ ನೇರ ಉತ್ತರ, ಇದು ಮಂಥನ. ಇವತ್ತು ನಮ್ಮ ಜೊತೆ ರಂಗ ನಿರ್ದೇಶಕರು ಮತ್ತು ಪತ್ರಕರ್ತರು, ಲೇಖಕರು ಆಗಿರುವಂಥ ಶಶಿಕಾಂತ್ ಎಡಳ್ಳಿ ಅವರು ಬಂದಿದ್ದಾರೆ. ಬನ್ನಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಎಡಳ್ಳಿ ಸರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾನು ನಿಮಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವೊಬ್ಬರು ರಂಗಭೂಮಿಯ ಹಿನ್ನೆಲೆ ಇರುವಂಥವ್ರು, ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿರುವಂಥವ್ರು. ರಂಗಭೂಮಿಯಲ್ಲಿ ಸೃಜನಶೀಲತೆ, ಕ್ರಿಯಾಶೀಲತೆ ಮುಖ್ಯ ಆಗುತ್ತೆ. ಇದನ್ನು ಒಳಗೊಂಡೇ ನೀವು ಕೆಲಸ ಮಾಡಬೇಕಾಗುತ್ತೆ. ಆದರೆ ಈ ಹಿನ್ನೆಲೆಯನ್ನು ಇಟ್ಕೊಂಡು, ಈ ಪರಂಪರೆನ ಇಟ್ಕೊಂಡು ಎಲ್ಲೋ ಒಂದು ಕಡೆ ಎಡಪಂಥೀಯ ವಾದದಲ್ಲಿ ಗುರುತಿಸ್ಕೊಂಡು ನಡೆಯುವಂಥದ್ದು ಎಷ್ಟು ಸರಿ, ಅಥವಾ ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೂಲಭೂತವಾಗಿ ರಂಗಭೂಮಿ ಅನ್ನೋದೇ ಪ್ರತಿಭಟನಾ ಮಾಧ್ಯಮ. ಅದು ಹುಟ್ಟಿದ್ದು ಬೆಳೆದದ್ದು ಸಹಿತ ಪ್ರತಿಭಟನೆಯನ್ನೇ ಬಹಳ ಮೂಲಭೂತವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ನನಗೆ ಗೊತ್ತಿರೋ ಹಾಗೆ ಎಲ್ಲ ಕಲೆಗಳೂ ಸಹಿತ ಪ್ರತಿಭಟನೆಯನ್ನೇ ವ್ಯಕ್ತಪಡಿಸ್ತಾ ಇರ್ತವೆ. ರಂಗಭೂಮಿ ಅದರಲ್ಲಿ ಮುಂಚೂಣಿಯಲ್ಲಿದೆ. ಇವತ್ತಿನವರೆಗೂ ಜಗತ್ತಿನ ರಂಗಭೂಮಿ ಇತಿಹಾಸವನ್ನು ನೀವು ತೆಗೆದುಕೊಂಡ್ರೆ ಅದು ಚರ್ಚಿನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಬೆಳೆದಿದೆ. ಬ್ಲಾಕ್ ಏರಾವನ್ನು ಮೆಟ್ಟಿ ನಿಂತು ಬೆಳೆದಿದೆ. ಇವತ್ತು ಸಹಿತ ನಮ್ಮ ದೇಶದ ಒಂದು ಚರಿತ್ರೆಯನ್ನು ತೆಗೆದುಕೊಂಡಾಗೂ ಸಹಿತ ಎಲ್ಲ ರಂಗಭೂಮಿಯ ರಂಗಕ್ರಿಯೆಗಳು ಸಹಿತ ಪ್ರತಿಭಟನೆಯನ್ನೇ ಬಹಳ ಮೂಲಭೂತವಾಗಿ. ಇನ್ನೊಂದು ಪ್ರಶ್ನೆ ಬರ್ತದೆ, ಕಲೆಗಾಗಿ ಪ್ರತಿಭಟನೆಯೋ ಪ್ರತಿಭಟನೆಗಾಗಿ? ಇದು ಒಂದು ಪ್ರಶ್ನೆ ಮೊದಲಿನಿಂದನೂ ಬಂದಿರತಕ್ಕಂಥದ್ದು. ಕಲೆಗಾಗಿ ಕಲೆ ಅಂತ, ಕಲೆಗಾಗಿ ಕಲೆ ಅನ್ನೋದು ರಾಜಸ್ಥಾನ ಪಂಡಿತರು ಹುಟ್ಟಿ ಹಾಕಿದಂಥ ಒಂದು ರೀತಿ ಅಷ್ಟೇ. ಆದರೆ ಯಾವುದೇ ಕಲೆ ಕಲೆಗಾಗಿ ಕಲೆ ಅಲ್ಲ. ಯಾವಾಗಲೂ ಕಲೆ ಅನ್ನೋದು ಜನರಿಗಾಗಿ ಕಲೆ ಆಗಿರುತ್ತೆ. ಇದನ್ನು ಮೊಟ್ಟ ಮೊದಲನೇದಾಗಿ ನಾನು ಪ್ರತಿನಿಧಿಸ್ತಕ್ಕಂಥ ಇಪ್ಟಾ, ಇಂಡಿಯನ್ ಪೀಪಲ್ಸ್ ಥಿಯೇಟರ್ ಅಸೋಸಿಯೇಷನ್ ಮೊಟ್ಟ ಮೊದಲು ಬಾರಿ ಘೋಷಿಸ್ತಕ್ಕಂಥದ್ದು ಜನರಿಗಾಗಿ ಕಲೆ, ಜನತೆಗಾಗಿ ಕಲೆ. ಆದ್ದರಿಂದ ರಂಗಭೂಮಿ ಅನ್ನೋದು ಜನರಿಗಾಗಿ ಇರುತ್ತೆ, ಜನರಿಗೋಸ್ಕರನೇ ಇರಬೇಕು ಅನ್ನೋದು ನನ್ನ ಭಾಳ ಖಚಿತವಾದ ಅಭಿಪ್ರಾಯ. ಆದ್ದರಿಂದ ಎಡಪಂಥೀಯ ಅನ್ನುವುದೂ ಸಹಿತ ಒಂದು ಪ್ರತಿಭಟನೆಯ ದ್ಯೋತಕ ಆಗಿರೋದ್ರಿಂದ, ಪ್ರಗತಿಪರತೆ ಅನ್ನೋದು ಸಹಿತ ಇದ್ದಿರ್ತಕ್ಕಂಥ ವ್ಯವಸ್ಥೆಯ ವಿರುದ್ಧವಾಗಿರ್ತಕ್ಕಂಥ ಇನ್ನೊಂದು ಧ್ವನಿಯಾಗಿರೋದ್ರಿಂದ ನನ್ನನ್ನು ಎಡಪಂಥೀಯ ಅಂದರೂ ಚಿಂತೆ ಇಲ್ಲ. ಅದರ ರಂಗಭೂಮಿ ಯಾವತ್ತೂ ಸಹಿತ ಎಡಪಂಥೀಯವಾಗಿರುತ್ತೆ, ಜನಪರವಾಗಿರುತ್ತೆ ಅನ್ನೋದು ನನ್ನ. ಸೃಜನಶೀಲವಾಗಿ ಕೆಲಸ ಮಾಡುವಂಥ ನೀವು ಎಲ್ಲೋ ಒಂದು ಯಾವುದೋ ಪಂಥದ ಜೊತೆ ಗುರುತಿಸ್ಕೊಂಡಂತಾಗ ಎಲ್ಲೋ ಒಂದು ಕಡೆ ಅದು ಆ ಕೆಲಸಕ್ಕೆ ತೊಂದರೆ ಆಗಲ್ವಾ, ಅಥವಾ ಹೆಚ್ಚು ಜನರಿಗೆ ತಲುಪಲ್ಲ, ಒಂದು ವಾದಕ್ಕೆ, ಒಂದು ವರ್ಗದ ಜನಕ್ಕೆ ಸೀಮಿತ ಆಗ್ಬಿಡುತ್ತೇನೋ ಅಂತ ನಿಮ್ಮ ಕೆಲಸಗಳು, ನೀವು ಮಾಡುವಂಥ ಕಾರ್ಯಗಳು? ಅಂದರೆ ಈಗ ಜೀವ ವಿರೋಧಿ ಮತ್ತು ಜನ ವಿರೋಧಿ ಅಂಶಗಳನ್ನು ವಿರೋಧಿಸುವುದೇ ಎಡಪಂಥೀಯ ಅನ್ನೋದಿದ್ದರೆ ನಾನು ಎಡಪಂಥೀಯ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೀನಿ. ಹಾಗಿದ್ರೆ ಎಡಪಂಥೀಯ ಧೋರಣೆಯಲ್ಲಿ ಯಾವ ಜೀವ ವಿರೋಧಿ ಧೋರಣೆಗಳು ಇಲ್ಲ ಅಂತೀರಿ? ಇರಬಹುದು, ಆದರೆ ಎಡಪಂಥೀಯ ಅನ್ನುವುದು ಪ್ರೋಗ್ರೆಸಿವ್ ಅನ್ನೋದು ನಮ್ಮ ಕಾಲಘಟ್ಟದಲ್ಲಿ ಸಾಬೀತಾಗಿದೆ. ಎರಡನೇದಾಗಿ ನಾನು ಈ ರಂಗಭೂಮಿಯವರು ನಾವು ಪಂಥಗಳೆಲ್ಲವನ್ನು ಹೊರತುಪಡಿಸಿ ಜನಪಂಥೀಯ ಅಂತ ಹೇಳಬಲ್ಲು. ನಾವು ಬಲಪಂಥೀಯ ಮತ್ತು ಎಡಪಂಥೀಯ ಮಧ್ಯದಲ್ಲಿ ಒಂದು ಜನಪಂಥೀಯ ಅಂತಂದ್ರೇನು, ಜನರಿಗೆ ಅಗತ್ಯವಾದಂಥ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು, ನಮ್ಮ ಸೃಜನಶೀಲ ಕಲೆಯ ಮೂಲಕ ಜನತೆಯಲ್ಲಿ ಒಂದು ತಿಳುವಳಿಕೆಯನ್ನು, ಎಚ್ಚರಿಕೆಯನ್ನು ಮತ್ತು ಪ್ರಜ್ಞೆಯನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ರಂಗಭೂಮಿಯ ಮೂಲಕ, ನಾಟಕಗಳ ಮೂಲಕ ಮಾಡ್ತಾ ಬಂದಿದ್ದೇವೆ. ಎಂಥ ಕೆಟ್ಟ ನಾಟಕಗಳು ಇದ್ದರೂ ಸಹಿತ ಅದರ ಒಳಗಡೆಗೆ ಒಂದು ವಿಚಾರ ಇರುತ್ತೆ, ಒಂದು ಸಂದೇಶ ಇರುತ್ತಲ್ವ, ಆ ಸಂದೇಶ ವಿಚಾರವೇ ನಾವು ಪ್ರೋಗ್ರೆಸಿವ್ನೆಸ್ ಅಂತ ಹೇಳ್ತೀವಿ. ಈಗ ನೀವು ಬಲಪಂಥೀಯವ್ರನ್ನ ಬೈಯೋದೇ ಆದರೆ ಅಥವಾ ಅವರ ವಿಚಾರಗಳನ್ನ ವಿರೋಧಿಸೋದೇ ಆದರೆ ನೀವು ಎಡಪಂಥದಲ್ಲಿ ಒಂಥರ ಗುರುತಿಸ್ಕೊಂಡೇ ಮಾಡ್ತೀರಿ ಅಂತ ಅಂದರೆ, ಪಂಥದಲ್ಲಿ ಗುರುತಿಸ್ಕೊಂಡೇ ಇರೋವಂಥದ್ದು ನೀವು ಮುಖ್ಯನ, ಅಥವಾ ನಾನು ರಂಗಭೂಮಿ ಮಾಡ್ತಾ ಇದ್ದೀನಿ ಅದಕ್ಕೆ ಆ ಧೋರಣೆ ಮುಖ್ಯ ಆಗಿರುತ್ತೆ, ಸೇರಿಕೊಂಡ್ರೆ ತಪ್ಪೇನಿಲ್ಲ ಅನ್ನೋ ಥರದ್ದು ಅಂತ? ಅಲ್ಲ, ರಂಗಭೂಮಿಯಲ್ಲಿ ಒಂದು ಹೇಳ್ತಾ ಇದ್ದೀನಿ ನಿಮ್ಗೆ ಸ್ಪಷ್ಟವಾಗಿ, ಎಡ ಮತ್ತು ಬಲ ಅನ್ನೋದಿಲ್ಲ. ರಂಗಭೂಮಿಯಲ್ಲಿರೋ ಬರೀ ನಾಟಕ ಮಾತ್ರ. ನೀವು ಬೇರೆ ಕಡೆ ಎಲ್ಲ ಕಡೆ, ನಾನು ಬರವಣಿಗೆಯಲ್ಲಿ ನಾನು ಎಡಪಂಥೀಯನಾಗಿರಬಹುದು, ಆದರೆ ನಾಟಕ ಮಾಡುವಂಥ ಸಂದರ್ಭದಲ್ಲಿ ಬಲಪಂಥೀಯ ಎಡಪಂಥೀಯ ಅಂತ ಇರೋದಿಲ್ಲ. ಆದರೆ ನಾಟಕದಲ್ಲಿ ಯಾವತ್ತಾದರೂ ಜನವಿರೋಧಿ ಅಂಶಗಳಿದ್ದರೆ, ಜೀವ ವಿರೋಧಿ ಅಂಶಗಳಿದ್ದರೆ ಅದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ. ಉದಾಹರಣೆಗೆ ನಮ್ಮ ಸ್ನೇಹಿತರೊಬ್ಬರು ಒಂದು ನಾಟಕ ಮಾಡ್ತಾರೆ. ಏನಂದರೆ ಅವ್ರ ಇಡೀ ನಾಟಕದಲ್ಲಿ ಅವರು ಕಿವುಡರನ್ನು, ಮೂಗರನ್ನು ಮತ್ತು ಕುರುಡರನ್ನು ಬಹಳ ಹೀನಾಯವಾಗಿ ಕಾಣಿಸ್ತಾರೆ. ಅದನ್ನು ನಾನು ವಿರೋಧಿಸ್ತೀನಿ. ಇದು ಜನವಿರೋಧಿ. ಯಾಕೆಂದರೆ ಆ ನಾಟಕ ನೋಡಿದಂಥ ಎಲ್ಲ ಅಂಗವಿಕಲರು ಸಹಿತ ಕೀಳರ ಮೈಯಿಂದ ನರಳುತ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ಈ ರೀತಿಯಂಥ ಮನುಷ್ಯ ವಿರೋಧಿಯಾಗಿರ್ತಕ್ಕಂಥ ನಾಟಕಗಳನ್ನು ಮಾಡಕೂಡದು ಅಂತ ನಾನೇ ಅದಕ್ಕೆ ವಿಮರ್ಶೆನೂ ಬರೆದಿದ್ದೇನೆ, ಅದು ಚರ್ಚೆಯನ್ನು ಹುಟ್ಟಾಕಿದ್ದೇನೆ. ಆದ್ದರಿಂದ ರಂಗಭೂಮಿ ಅನ್ನೋದು ಯಾರನ್ನು ಹೀಯಾಳಿಸಲಿಕ್ಕೆ ಇರ್ತಕ್ಕಂಥದ್ದಲ್ಲ. ಬಲಪಂಥೀಯತೆ ಅಂದರೆ ಏನು, ಎಡಪಂಥೀಯತೆ ಅಂದರೆ ಏನು, ಇವು ಯಾವುದು ನಮ್ಮ ಕಲೆಗೆ ನಿಜಕ್ಕೂ ಸಹಿತ ಇಲ್ಲ. ಆದರೆ ಅದರೊಳಗಡೆ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ, ಒಂದು ಎಡಪಂಥೀಯ ಇನ್ಫ್ಲೂಯೆನ್ಸು ಇರುತ್ತೆ. ನನ್ನ ನಾಟಕಗಳಲ್ಲಿ ಮೊನ್ನೆ ಅಚ್ಚೇ ದಿನ ಅಂತ ಒಂದು ನಾಟಕ ಮಾಡಿದೆ ನಾನು. ಅಲ್ಲ, ಕಲೆಗೆ ಯಾವ ಪಂಥ ಬೇಕು ಅಂತ. ಅದೇ ಕಲೆಗೆ ಜನಪಂಥ ಅಂತ ನಾನು ನಿಮ್ಗೆ ಹೇಳಿದೆ. ನಿಮಗೆ
ಜನರಿಗೆ ಕಲೆಯ ಉದ್ದೇಶ ಏನು? ಭಾಳ ಸುಲಭವಾಗಿ ಹೇಳೋದು ಮನರಂಜನೆ ಅಂತ. ಆದರೆ ನಾಟಕದ ಉದ್ದೇಶ ಬರೀ ಮನರಂಜನೆ ಅಲ್ಲ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ, ಬೋಧನೆಯ ರಂಜನೆಯ ಮೂಲಕ ಬೋಧನೆಯನ್ನು ಕೊಡಬೇಕು ಅಂತ. ಅಂದರೆ ಅದರ ಉದ್ದೇಶ, ನಿಜವಾದ ಉದ್ದೇಶ ಬೋಧನೆ ಅಂದ್ರೇನು? ಜನರನ್ನು ಸರಿದಾರಿಗೆ ತರತಕ್ಕಂಥದ್ದು, ಜನರಲ್ಲಿ ಎಚ್ಚರಿಕೆಯನ್ನು ಮೂಡಿಸ್ತಕ್ಕಂಥದ್ದು ನಾಟಕಗಳ ಮೂಲಭೂತವಂಥ ಉದ್ದೇಶ. ಆದರೆ ಜನರು ಅದನ್ನು ನೇರವಾಗಿ ಸ್ವೀಕರಿಸುವುದಿಲ್ಲ. ಆದ್ದರಿಂದ ನಾವು ಅದನ್ನು ರಂಜನೆಯ ಮೂಲಕ ನಾವು ಬೋಧನೆಯನ್ನು ಅಥವಾ ಸಂದೇಶವನ್ನು ಹೇಳ್ತಾ ಹೋಗ್ತೀವಿ. ಅದು ಎಡಪಂಥೀಯ ಸಂದೇಶ, ಬಲಪಂಥೀಯ ಸಂದೇಶ ಅನ್ನೋದು ಆ ನಂತರದ ಆಲೋಚನೆ ಕ್ರಮ. ಆದರೆ ನಮ್ಮ ಉದ್ದೇಶ ಇಷ್ಟೇ, ಒಂದು ಪ್ರತಿಭಟನಾ ನೆಲೆಯಲ್ಲಿ ಜನರಿಗೆ ಜನಪರವಾಗಿರ್ತಕ್ಕಂಥ ನಾಟಕಗಳನ್ನು ನಿರ್ಮಾಣ ಮಾಡುವುದು, ನಿರ್ದೇಶನ ಮಾಡುವುದು ಮತ್ತು ಅದನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ನಿಜವಾದ ರಂಗಕರ್ಮಿಗಳಾಗಿರ್ತಕ್ಕಂಥವ್ರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ನಿಮ್ಮ ಬರಹಗಳಲ್ಲಿ ಇದು ಕಾಣ್ತಾ ಇರುತ್ತೆ. ಹಿಂದುತ್ವವಾದಿಗಳನ್ನು ಕಂಡ್ರೆ ನೀವು ಕಿಡಿಕಾರ್ತೀರಿ, ಯಾಕೆ? ದೇಶಭಕ್ತರನ್ನು ಕಂಡ್ರೆ ನಿಮಗೆ ಕೋಪ. ಓಕೆ, ದೇಶಭಕ್ತರು ಎಲ್ಲರೂ ಈ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರು ದೇಶಭಕ್ತರೇ ಆಗಿದ್ದಾರೆ. ದೇಶ ವಿರೋಧಿಗರು ಯಾರೂ ಇಲ್ಲ. ಆದರೆ ಅದರೊಳಗಡೆ ಒಂದು ಪಂಥ ಹುಟ್ಟುಕೊಂಡಿದೆ. ಅದಕ್ಕೆ ನಾವು ನಕಲಿ ದೇಶಭಕ್ತರು ಅಂತ ಹೇಳ್ತೀವಿ. ಅಲ್ಲ, ಅವ್ರನ್ನೇ ಕೋಟ್ ಮಾಡಿ ಹೇಳ್ತೀರಿ, ನಿಮ್ಮ ಒಂದು ವರ್ಗದವ್ರಿಗೂ ದೇಶಭಕ್ತರು ಅದು ಹೌದು, ಅದು ಅವ್ರು ಹಾಗೆ ಇರ್ಬೋದೇನೋ ಅಂತ. ಅದು ಹೇಗೆ? ಹೌದಂದ್ರೆ ಅದು ಅಸಲಿತನ ಅನ್ನೋದು ಹೇಳೋದಕ್ಕೆ ಅದೇ ರೀತಿ ಬಳಸ್ಕೊತಾರೆ, ವಿಡಂಬನೆ ಮಾಡೋದು. ದೇಶಭಕ್ತಿ ಅನ್ನೋದು ಆಡಂಬರವಲ್ಲ, ಅದು ಮನಸ್ಸಿನ ಒಳಗಡೆ ಇರತಕ್ಕಂಥ ಭಾವನೆ. ಅದನ್ನು ನಾವು ದೇಶಭಕ್ತಿಯ ಹೆಸರಿನಲ್ಲಿ ಉನ್ಮಾದವನ್ನು ಸೃಷ್ಟಿಸಿ ಒಂದು ಧರ್ಮೀಯರನ್ನು ಅಥವಾ ಯಾರು ಇರುವ ವ್ಯವಸ್ಥೆಯನ್ನು ವಿರೋಧಿಸ್ತಾರೋ ಅವರನ್ನು ಮಟ್ಟ ಹಾಕಲಿಕ್ಕೆ ಈ ದೇಶಭಕ್ತಿ ಅನ್ನೋದು ಉನ್ಮಾದವನ್ನು ಬಳಸ್ತಾರೋ ಅದನ್ನು ನಾನು ಖಡಾಖಂಡಿತ ವಿರೋಧಿಸ್ತೇನೆ. ದೇಶಭಕ್ತಿ ಅನ್ನೋದು ಪ್ರಶ್ನಾತೀತ. ನೆನ್ಪಿಟ್ಕೊಳ್ಳಿ, ಎಲ್ಲ ನನ್ನಲ್ಲೂ ಎಡಪಂಥೀಯನಿರಲಿ, ಬಲಪಂಥೀಯನಿರಲಿ, ನಡುಪಂಥೀಯನಿರಲಿ, ಯಾರಿದ್ದರೂ ಸಹಿತ ಈ ದೇಶದ ಮೇಲೆ ನಮಗೆ ಅಭಿಮಾನ ಇದೆ. ಇದು ನನ್ನ ದೇಶ, ನನ್ನ ಮಣ್ಣು, ನನ್ನ ಜನ. ಇಂಥವ್ರನ್ನ ನಾನು ಉದ್ದೀಪನ ಕೊಡಿಸುವ ಅಗತ್ಯ ಇಲ್ಲ. ಈಗ ದೇಶದ ವಿರೋಧಿಯಾಗಿ ಇರುವಂಥವ್ರನ್ನ ಅಥವಾ ಇರುವಂಥ ವ್ಯವಸ್ಥೆಯನ್ನು ಯಾರಾದರೂ ವಿರೋಧ ಮಾಡಿದ್ರೆ ತಪ್ಪ ಅಂತ? ತಪ್ಪಿಲ್ಲ. ಆದರೆ ಅದರ ಒಳ ಹುನ್ನಾರಗಳನ್ನು ಅರ್ಥ ಮಾಡ್ಕೋಬೇಕು. ನೇರವಾಗಿ ನಮ್ಮ ಸಂಸ್ಕೃತಿ, ಈ ದೇಶದ ಭಾರತೀಯ ಪರಂಪರೆಯನ್ನು, ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಸಂದರ್ಭ ಬಂದಾಗ ನಾವು ಧ್ವನಿ ಎತ್ತುತ್ತೀವಿ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳುವಂಥದ್ದು ಅವ್ರದ್ದು. ಮೊದಲನೇದಾಗಿ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಯಲ್ಲಿ ಎಷ್ಟೋ ಜನವಿರೋಧಿಯಾದಂಥ ಜೀವ ವಿರೋಧಿಯಾದ ಅಂಶಗಳಿದ್ದಾವೆ. ಎಲ್ಲವೂ ಸಹಿತ ಜನಪರ ಅಲ್ಲ. ಮತ್ತು ಅವುಗಳನ್ನು ಕಟ್ಟಿದಂಥವರು ಜನರ ಮೇಲೆ ಹೇರಿದಂಥ ಒಂದು ಪಂಥವೇ ಇದೆ. ಅದಕ್ಕೆ ವೈದಿಕಶಾಹಿ ಅನ್ಬೋದು, ನೀವು ಬ್ರಾಹ್ಮಣ್ಯ ಅನ್ನಬಹುದು, ಇದು ಪುರೋಹಿತಶಾಹಿ ಅಂತ ನಾನು ಪಕ್ಕ ಹೇಳ್ತಾ ಇದ್ದೀನಿ. ಇವರು ಶತಶತಮಾನಗಳಿಂದ ಜನರ ಮೇಲೆ ಒಂದು ಪರಂಪರೆಯನ್ನು ಹೇರಿದ್ದಾರೆ. ಇನ್ನೂ ಅದು ಇದೆಯಾ ಅಂತ ನಾವು ಇನ್ನೂ ಹೇಳ್ತಾನೆ ಬಂದಿದ್ದೀವಿ. 21ನೇ ಶತಮಾನಕ್ಕೆ ಬಂದರೂ ಇನ್ನೂ ನಾವು ಹಳೆಯ ಪಳಿಕೆಗಳನ್ನು, ನೆನಪುಗಳನ್ನ ಹೇಳ್ತಾನೆ ಇದೆ. ಅದು ಇನ್ನೂ ಎಲ್ಲಿಯವರೆಗೂ ಅಸಮಾನತೆ ಇರುತ್ತದೋ, ಎಲ್ಲಿಯವರೆಗೂ ಅಸ್ಪೃಶ್ಯತೆ ಇರುತ್ತದೋ, ಎಲ್ಲಿಯವರೆಗೂ ತಾರತಮ್ಯಗಳು ಇರ್ತಾವೋ, ಎಲ್ಲಿಯವರೆಗೂ ಮೇಲ್ವರ್ಗ ಮತ್ತು ಕೆಳವರ್ಗ ಇರುತ್ತೋ ಅಲ್ಲಿವರೆಗೂ ಸಹಿತ ಇವುಗಳನ್ನು ನಾವು ಹೇಳ್ತಾ ಇರ್ತೇವೆ ಮತ್ತು ಅದು ಸಮಾಜದಲ್ಲಿ ಆಚರಣೆಯಲ್ಲಿ ಇರುತ್ತೆ. ಅವುಗಳನ್ನು ಮೀರಕ್ಕೆ ಸಾಧ್ಯತೆಗಳಿಲ್ಲ. ಬರಲಿ ಸಮಾನತೆ, ಬರಲಿ. ನಾನು ಹೇಳ್ತಾ ಇರೋದು ನಿಮಗೆ ಏನು, ಎಲ್ಲ ಕಡೆ ಸಮಾನತೆ ಬೇಕು ಅಂತಂದರೆ ಅರ್ಚಕರನ್ನ ನೀವು ಯಾಕೆ ದಲಿತರನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವ ಪ್ರಶ್ನೆಗಳು ಬರ್ತವೆ. ನಿಮ್ಮ ಪ್ರಕಾರ ಸಮಾನತೆ ಅಂದರೆ ಏನು? ನಿಜವಾದ ಸಮಾನತೆ ಒಂದು ಆರ್ಥಿಕ ಸಮಾನತೆ, ಇನ್ನೊಂದು ಶೈಕ್ಷಣಿಕ ಸಮಾನತೆ, ಇನ್ನೊಂದು ಸಾಮಾಜಿಕ ಸಮಾನತೆ. ಇವುಗಳೆಲ್ಲವೂ ಸಹಿತ ಜನರಿಗೆ ಬೇಕಾಗುತ್ತೆ, ಅಗತ್ಯ ಇದೆ. ಈಗ ಆರ್ಥಿಕ ಸಮಾನತೆ, ದುಡಿದು ಶ್ರಮ ವಹಿಸಿ ಪಡೆಯುವಂಥದ್ದು. ಶೈಕ್ಷಣಿಕ ಸಮಾನತೆ ಅಂದರೆ ಅವರು ಓದ್ಕೊಂಡು ಅವರ ಪ್ರತಿಭೆ ಮೇಲೆ ಬರುವಂಥದ್ದು. ಅದು ಹೆಂಗೆ ಕಿತ್ಕೊಳ್ಳೋವಂಥದ್ದು ಹೆಂಗೆ ಅಂತ ಒಂದು ಹೇಳ್ತಾ ಇದ್ದೇನೆ. ನಿಮಗೆ ಆರ್ಥಿಕ ಸಮಾನತೆ ಅಂತಂದರೆ ಈಗ ಗೊತ್ತಿರೋ ಹಾಗೆ ವಂಚನೆ ಮಾಡಿ ಬೆಳೀತಕ್ಕಂಥವ್ರು ಒಂದು ವರ್ಗ ಇದೆ, ದುಡಿದು ಸಾಯತಕ್ಕಂಥವ್ರು ಇನ್ನೊಂದು ವರ್ಗ ಇದೆ. ಇವರ ಒಂದು ಉದಾಹರಣೆಗೆ ಒಬ್ಬ ರೈತ ಬೆಳೆ ಬೆಳೀತಾನೆ, ಆದರೆ ಅದನ್ನ ಮಾರುವ ದಲ್ಲಾಳಿ ದುಡ್ಡು ಮಾಡ್ತಾನೆ. ಒಪ್ಕೊಳ್ಳೋದಾದ್ರೆ ಅದು ವ್ಯವಸ್ಥೆಯ ಲೋಪ ಆಗುತ್ತೆ, ಒಂದು ಜಾತಿಯ ಲೋಪ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಇಡೀ ವ್ಯವಸ್ಥೆಯನ್ನು ನಾವು ಪ್ರಶ್ನಿಸುತ್ತಾ, ವ್ಯವಸ್ಥೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆಯನ್ನು ನಾವು ವಿರೋಧಿಸ್ತಾ ಇರ್ತೇವೆ. ಇಡೀ ವ್ಯವಸ್ಥೆ ಅನ್ನೋದು ಸುಮ್ಮನೆ ಅಲ್ಲ, ಒಂದು ಜಾತಿ ವ್ಯವಸ್ಥೆ ಅದನ್ನು ನಿಯಂತ್ರಿಸ್ತಿರುತ್ತೆ. ಯಾಕಂದರೆ ಇದು ಜಾತಿ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ, ಅದು ಇದೆ. ಇದ್ದ ಮೇಲೆ ಜಾತಿ ರಹಿತವಾದಂಥ ಸಮಾಜವನ್ನು ಕಲ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಹೋರಾಟ ನಿರಂತರವಾಗಿ ನಮ್ಮ ಸಾಹಿತ್ಯದ ಮೂಲಕ, ಆಮೇಲೆ ನಮ್ಮ ರಂಗಭೂಮಿ ಮೂಲಕ ನಡೀತಾ ಇದೆ. ಸರ್, ನೀವು ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದಂಥವ್ರು, ಆಮೇಲೆ ಹಾರ್ಡ್ವೇರ್ ಇಂಜಿನಿಯರ್ ಆದ್ರಿ, ಆನಂತರ ಹಾರ್ಡ್ ಕೋರ್ ಎಡಪಂಥಿಯವರಾಗಿ ಗುರ್ಸ್ಕೊಂಡ್ಬಿಟ್ರಿ. ಈಗ ಬದಲಾವಣೆ ಹೇಗೆ ಅಂತ?
ಈ ಪಲ್ಲಾಟಗಳು? ಸಿವಿಲ್ ಇಂಜಿನಿಯರಿಂಗ್ ಅನ್ನೋದು ನನ್ನ ವಿದ್ಯಾಭ್ಯಾಸ. ಎಲ್ಲರೂ ಓದುವ ಹಾಗೆ ನಾನು ಓದಿದ್ದೇನೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ತಾಯಿಯ ಆಸೆಯಿಂದ ನಾನು ಇಂಜಿನಿಯರ್ ಆಗಬೇಕು ಅಂತ ಅವರ ಅಭಿಕ್ಷೆ ಇತ್ತು. ಆದರೆ ಇಂಜಿನಿಯರಿಂಗ್ ಓದುವಾಗ ನಾವು ಮಾಡಿದ್ದು ಮತ್ತು ನಾಟಕಗಳನ್ನೇ ಮತ್ತು ಸಾಂಸ್ಕೃತಿಕ ಕೆಲಸಗಳನ್ನೇ ನಾನು ಮಾಡಿದ್ದು. ಆದ್ದರಿಂದ ಮಾಡಿದ್ದೀವಿ. ಆಮೇಲೆ ಬದುಕಿಗಾಗಿ ಯಾವಾಗ ನಾನು ಬೆಂಗಳೂರಿಗೆ ಬಂದೋ ಒಂದು ಗ್ರಾಮೀಣ ಪ್ರದೇಶದಿಂದ, ಆವಾಗ ಇಲ್ಲಿ ನನಗೆ ಗೊತ್ತಾಯ್ತು ಈ ಮೋಸ, ವಂಚನೆ, ದಗಾಕೋರ್ತನ. ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಮನೆ ಕಟ್ಟುವ ಕೆಲವು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿದ್ದೆ ಸಿವಿಲ್ ಇಂಜಿನಿಯರ್ ಆಗಿ. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲಂಚಕೋರ್ತನ ಇವುಗಳನ್ನೆಲ್ಲ ನೋಡಿ ನಾನು ರೋಸೆತ್ತು ಹೋಗಿ, ಆಮೇಲೆ ಇದು ಬೇಡ, ಇದು ನನ್ನ ಫೀಲ್ಡ್ ಅಲ್ಲ, ನಾನು ಇದಕ್ಕೆ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಫೀಲ್ಡನ್ನು ನಾನು ಪೂರ್ತಿ ಬದಲಾಯಿಸಿ ಆ ಸಂದರ್ಭದಲ್ಲಿ ಕಂಪ್ಯೂಟರ್ ಅನ್ನೋದು ಭಾಳ ಆವಾಗ ತಾನೇ ಪ್ರಬುದ್ಧ ಮಾತಕ್ಕೆ ಬರ್ತಾಯಿತ್ತು. ಅದನ್ನು ನಾನು ಸ್ವ ಆಸಕ್ತಿಯಿಂದ ಕಲ್ತ್ಕೊಂಡೆ. ಆ ನಂತರ ಕಂಪ್ಯೂಟ್ರು ಹಾರ್ಡ್ವೇರನ್ನು ರಿಪೇರಿ ಮಾಡೋದು ಕಲ್ತ್ಕೊಂಡೆ. ನನ್ನದೇ ಒಂದು DTP ಸೆಂಟರ್ ಮಾಡಿದ್ದೆ ನಾನು. ಈ ರೀತಿಯಾಗಿ ಬದುಕಿಗೋಸ್ಕರ ನಾನು ಬದಲಾವಣೆ ಮಾಡಿದೆ. ಆವಾಗಲೂ ಸಹಿತ ಅದು ಹೊಟ್ಟೆಪಾಡಿಗೆ ನಾವು ಮಾಡಿದ್ರೂ ಆ ನಂತರ ಪ್ರತಿದಿನ ಸಾಯಂಕಾಲ ಆದರೆ ನಾವು ಮೊದಲು ಕಲಾಕ್ಷೇತ್ರದಲ್ಲಿರ್ತಾ ಇದ್ದೀವಿ. ಪ್ರತಿ ಭಾನುವಾರ ಆಗೋಗ್ಬಿಟ್ರೆ ನಾವು ಅಭಿನಯ ತರಂಗದಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೀವಿ. ಕಲೆ ನಿಮ್ಮನ್ನಲ್ಲಿ ಅದೇನೋ ಎಳಿತಾ ಇತ್ತು, ಒಂದು ಸೆಳೆತಾ ಇರ್ತಿತ್ತು ನನಗೆ. ಸೊ ಆದ್ದರಿಂದ ಪ್ರತಿಯೊಂದೂ ಸಹಿತ ಈ ಮಾರ್ಗ ಬದಲಾವಣೆ ಮಾಡ್ತಾ ಬಂದಾಗೂ ಸಹಿತ ನನಗೆ ಎಲ್ಲದರಲ್ಲೂ ಖುಷಿ ಇದೆ. ಈವನ್ ಇಂಜಿನಿಯರಿಂಗ್ ನಾನು ಕಲ್ತಿರೋದು ವೇಸ್ಟ್ ಅಂತಿಲ್ಲ. ಇವಾಗ ನಾನು ಒಂದು ನಾಟಕವನ್ನು ನಿರ್ದೇಶನ ಮಾಡಬೇಕಾದಾಗ ಆ ಒಂದು ಡಿಸೈನಿಂಗ್ ಅಂತ ಏನು ಹೇಳ್ತೀವಿ ನಾವು, ಆ ಡಿಸೈನಿಂಗ್ ಪ್ಯಾಟರ್ನು ಇಂಜಿನಿಯರಿಂಗ್ ಕಲ್ತಿರೋದ್ರಿಂದ ನನಗೆ ಭಾಳ ಸುಲಭ ಆಗಿದೆ. ಬ್ಲಾಕಿಂಗ್ ಮಾಡೋದು ಸುಲಭ ಅನಿಸುತ್ತೆ ನನಗೆ. ಕಂಪ್ಯೂಟರ್ ಕಲ್ತಿರೋದ್ರಿಂದ ಇವಾಗ ನನಗೆ ಈಗಿರ್ತಕ್ಕಂಥ ಮಾಡರ್ನ್ ಡಿಜಿಟಲ್ ಇವುಗಳನ್ನು ಬಳಸಿಕೊಂಡು ನಾನು ಥಿಯೇಟ್ರ್ ಕಟ್ಬೋದು, ಥಿಯೇಟ್ರ್ ಕಾರ್ಯಕ್ರಮಗಳ ಬಗ್ಗೆ ಪ್ರಚಾರಗಳನ್ನು ಮಾಡ್ಬೋದು. ಇವುಗಳನ್ನು ನಾನು ಅಥವಾ ನನ್ನ ವಿಚಾರಗಳನ್ನು ನಾನು ಫೇಸ್ಬುಕ್ಗಳ ಮೂಲಕ, ವಾಟ್ಸಪ್ಗಳ ಮೂಲಕ ತಲುಪಿಸಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಉಪಯೋಗವನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಅದರಿಂದ ನಾನು ಏನೇನು ಕಲ್ತಿದ್ದೇನೋ ಅದರಿಂದ ಐ ಆಮ್ ನಾಟ್ ರಿಗ್ರೆಟೆಡ್, ಬಟ್ ಐ ಆಮ್ ವೆರಿ ಹ್ಯಾಪಿ. ನಾನು ಆ ಕಲಿತಿದ್ದನ್ನು ಜನವಿರೋಧಿತನಕ್ಕೋ ಅಥವಾ ಲೂಟಿಕಂತನಕ್ಕೋ ನಾನು ಬಳಸ್ಕೊಳ್ಳಿಲ್ಲಲ್ಲ ಅನ್ನೋದ್ರ ಬಗ್ಗೆ ನನಗೆ ನಿಜಕ್ಕೂ ಭಾಳ ಸಂತಸ ಇದೆ. ಎಸ್, ನೀವು ಬಲಪಂಥದ ಧೋರಣೆಗಳನ್ನು ವಿರೋಧ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ ಅಂತ, ಯಾವ ಹಂತದಲ್ಲಿ, ಯಾವ ಕಾರಣಕ್ಕೆ ಅಂತ? ಇಲ್ಲ, ಬಲಪಂಥ ಎಡಪಂಥ ಅನ್ನೋದು ನನ್ನ ಮನಸ್ಸಲ್ಲಿ ಇವತ್ತೂ ಇಲ್ಲ. ನನಗೆ ಓದಿರೋದಷ್ಟೇ ಜನಪರ ಮತ್ತು ಜನವಿರೋಧ ಅಂತ ಇದೆ ಇದು. ಆಮೇಲೆ ಮೊದಲನೇದಾಗಿ ನಾನು ಕರ್ನಾಟಕ ವಿಮೋಚನಾ ರಂಗ ಅಂತ ಹೇಳ್ಬಿಟ್ಟು ಒಂದು ತುಂಬ ಹೋರಾಟಪರ ಸಂಘಟನೆಯ ಫೌಂಡರ್ ಮೆಂಬರ್ ನಾನು. ಬಂಜೇರಗೆರೆ ಜಯಪ್ರಕಾಶು, ನಾವೆಲ್ಲ ಸೇರಿ ಒಂದು ಮಾಸ್ ಆರ್ಗನೈಸೇಷನ್ ಹುಟ್ಟಾಕಿದ್ದೀವಿ. ಈಗ ಬಲಪಂಥದ ಧೋರಣೆಗಳು ಜನ ವಿರೋಧಿ, ಜೀವ ವಿರೋಧಿ ಧೋರಣೆಗಳಂತೇಳಿ ಅದನ್ನು ನೀವು ಕರಿತೀರಿ. ಅದೇನು ಸಾರ್ವತ್ರಿಕ ಮತ್ತು ಸಾರ್ವಜನಿಕ ಅಭಿಪ್ರಾಯ ಅಲ್ವಲ್ಲ? ನಾನು ಹೇಳೋದು ಸಾರ್ವತ್ರಿಕ ಅಭಿಪ್ರಾಯಗಳ ಜೊತೆಗೆ ನಾನು ಹೋಗಬೇಕು ಅಂತೇನಿಲ್ಲ. ಸಾರ್ವಜನಿಕರು ಹೇಳಿಲ್ಲ. ಕಲಾವಿದರು ಮತ್ತು ಸಾಹಿತಿಗಳು ಸಾರ್ವತ್ರಿಕ ಅಭಿಪ್ರಾಯಗಳಿಗಿಂತ ಸ್ವಲ್ಪ ಪ್ರಜ್ಞಾವಂತರು ಇರ್ತಾರೆ. ಯಾಕೆಂದರೆ ಅವರು ಇಡೀ ಜಗತ್ತಿನ ಹಿಸ್ಟ್ರಿಯನ್ನು ಓದ್ಕೊಂಡಿರ್ತಾರೆ, ಹಲವು ಅಧ್ಯಯನಗಳನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ. ಒಂದು ಮೇನಿಯಾ ಅಂತ ಇರುತ್ತೆ, ಇಡೀ ಸಮಾಜದಲ್ಲಿ ಒಂದು ಮೇನಿಯಾವನ್ನು ಹುಟ್ಟಿಸ್ತಕ್ಕಂಥ ಒಂದು ಶಕ್ತಿಗಳಿರ್ತಾವಲ್ವ, ಆ ಮೇನಿಯಾ ವಿರುದ್ಧ ಹೋಗ್ತಕ್ಕಂಥ ಕೆಲವು ಶಕ್ತಿಗಳಿರ್ತವೆ. ಯಾವಾಗ ಶಂಕರಾಚಾರ್ಯರು ಇದ್ದರು, ಅವಾಗ ಚಾರ್ವಾಕರು ಇದ್ದರು. ಅವ್ರ ಧ್ವನಿ ಕಡಿಮೆ ಇರ್ಬೋದು, ಅವ್ರ ಶಕ್ತಿ ಕಡಿಮೆ ಇರ್ಬೋದು, ಅವರ ಆಲೋಚನೆ ಕ್ರಮ ಬಹಳ ತೀವ್ರವಾಗಿತ್ತು. ಇವತ್ತರೆಗೂ ನಮಗೆ ಚಾರ್ವಾಕರು ಉಳ್ಕೊಂಡ್ಬಂದಿದ್ದಾರೆ, ಲೋಕಾಯುತರು ಉಳ್ಕೊಂಡ್ಬಂದಿದ್ದಾರೆ. ನೀವು ಹೇಳುವ ಹಾಗೆಯೇ ಸಮಾಜವನ್ನು ಪ್ರತಿಬಿಂಬಿಸುವಂಥ ಏನು ಪ್ರಜ್ಞೆಯನ್ನು ಉಳ್ಳಂಥ ಏನು ಬುದ್ಧಿಜೀವಿಗಳು, ಸುದ್ದಿಜೀವಿಗಳು ಅಥವಾ ಏನು ಸಾಹಿತಿಗಳು ಅನ್ನೋರು, ಅವರು ಕೂಡ ಎಲ್ಲ ಒಂದು ಕಡೆ ಕಲುಷಿತಗೊಂಡಿದ್ದಾರೆ ಅಂತ ಅನ್ಸುತ್ತಲ್ವಾ? ಒಂದು ಹೇಳ್ತಾ ಇದ್ದೇನೆ, ಅದನ್ನು ಹೇಗೆ ಮತ್ತೆ ನಾವು ಇವರ ಸಾಂಕೇತಿಕವಾಗಿ ಇವ್ರನ್ನ ಹೇಗೆ ತಗೊಳಕ್ಕೆ ಸಾಧ್ಯ? ಮೊದಲನೇದಾಗಿ ಯಾರೂ ಪರಿಪೂರ್ಣರಲ್ಲ. ಎರಡನೇದಾಗಿ ಅವರವರ ಆಲೋಚನಾ ಕ್ರಮವನ್ನು ಅವರೇ ರೂಢಿಸ್ಕೊಂಡಿರ್ತಾರೆ. ಮೂರನೇದಾಗಿ ಇಡೀ ವ್ಯವಸ್ಥೆ ಅನ್ನೋದೇನಿದೆಯಲ್ಲ, ಅದು ಎಡಪಂಥೀಯ ವ್ಯವಸ್ಥೆ ಇರ್ಬೋದು, ಬಲಪಂಥೀಯ ವ್ಯವಸ್ಥೆ ಇರ್ಬೋದು, ಅದು ಬಹುತೇಕ ಈ ಬುದ್ಧಿಜೀವಿಗಳಂತ ನೀವು ಏನು ಹೇಳ್ತೀರೋ, ಪ್ರಜ್ಞಾವಂತರ ವಲಯ ಅಂತ ಏನು ಹೇಳ್ತೀರೋ, ಅವ್ರನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ, ಅವ್ರನ್ನ ವ್ಯವಸ್ಥೆ ಪರವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇರುತ್ತೆ. ಅರಿಸ್ಟಾಟಲ್ನಿಂದ ಇಟ್ಕೊಂಡ್ಬಿಟ್ಟು ಇವತ್ತಿನ ಈ ಕ್ಷಣದವರೆಗೂ ನಾನು ನೋಡ್ತಾ ಇದ್ದೇನೆ. ಈಗಿರ್ತಕ್ಕಂಥ ನನ್ನ ಹೆಸರು ಹೇಳೋದಿಲ್ಲ, ಹಲವಾರು ಬುದ್ಧಿಜೀವಿಗಳು ಇವಾಗ ಕಾಂಗ್ರೆಸ್ ಪರವಾಗಿ ದಲ್ಲಾಳಿತ ಕೆಲಸ ಮಾಡ್ತಾ ಇದ್ದಾರಲ್ವಾ. ಇದು ಇಡೀ ವ್ಯವಸ್ಥೆ ಮಾಡುವ ಕೆಲಸ. ಇದು ಇಡೀ ವ್ಯವಸ್ಥೆ ಹೋರಾಟಗಳನ್ನು ಹೆಂಗೆ ಕೊಲ್ಲುತ್ತೆ ಹೇಳಿ? ಅಲ್ಲ, ಕಾಂಗ್ರೆಸ್ ಪರವಾಗೂ ಇದ್ದಾರೆ, ಬಿಜೆಪಿ ಪರವಾಗಿ, ಎಲ್ಲ ಪಕ್ಷಗಳ ಪರವಾಗಿ ಅಲ್ಲ. ಯಾವಾಗಲೂ ಒಂದು ರೀತಿ ವಕ್ತಾರಿಕೆ ಮಾಡುವಂಥ ಕೆಲಸ. ಯಾವ ಆಡಳಿತ ಪಕ್ಷ ಬರುತ್ತೋ ಅದು ಮೊದಲು ಮಾಡೋ ಕೆಲಸ ಏನಂದರೆ ಬುದ್ಧಿಜೀವಿಗಳನ್ನು ಕರಪ್ಟ್ ಮಾಡೋದು ಮಾನಸಿಕವಾಗಿ. ನೋಡಿ ಅವರು ಕರಪ್ಟ್. ಇವತ್ತು ಮೊನ್ನೆ ಗದ್ದರ್ ದೊಡ್ಡ ನಕ್ಸಲ್ ಸಾಂಸ್ಕೃತಿಕ ಲೀಡ್ರು ಇದ್ದಕ್ಕಿದ್ದಂಗೆ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ, ಇಲ್ಲ ನಮಗೆ ಡೆಮೋಕ್ರಸಿ, ಸ್ಪಿರಿಚುವಲ್ ಡೆಮೋಕ್ರಸಿ. ಅವ್ರು ಹೇಳುವಂಥದ್ದು, ನಾನು ನಕ್ಸಲ್ವಾದವನ್ನು ಗೌರವಿಸ್ತೀನಿ, ಈ ಹಿನ್ನೆಲೆಯಲ್ಲೂ ನೀವು ನೋಡ್ಬೋದಲ್ಲ ಅಂತೇಳಿ. ಅಂದರೆ ಪುರೋಹಿತಶಾಹಿನೋ ಅಥವಾ ಈ ವರ್ಗದ ಏನು ಪೂಜೆ ಮಾಡುವಂತಹ ಏನು ಪದ್ಧತಿನ
ನೀವು ಅದನ್ನ ನೋಡಿ ಒಂದ್ಸಲಿ ಅಂತ ಹೇಳಿ ಹೇಳಿದ್ದಾರೆ, ಅದು ಒಪ್ಕೋಬೇಕು ಅಂತೇನು ಇಲ್ವಾ? ನಾನು ಹೇಳೋದು ಚರ್ಚೆಗೆ ಒಳಪಡಿಸಿದ್ದಾರೆ. ಅವರ ಆಲೋಚನೆಗಳ ಬಗ್ಗೆ ನನಗೆ ಯಾವ ಅವ್ರು ಯಾವುದನ್ನೇ ಹೇರಿಕೆ ಮಾಡಿಲ್ಲ, ನೀವು ಒಪ್ಪಿ ಅಂತನೂ ಹೇಳ್ತಾ ಇಲ್ಲ, ಚರ್ಚೆ ಆಗಲಿ ಅಂತ ಅವರು ಹೇಳುವುದನ್ನು ನಾನು ಗೌರವಿಸ್ತೇನೆ, ಆದರೆ ಅವರು ಹೇಳುವ ವಿಧಾನವನ್ನು ನಾನು ವಿರೋಧಿಸ್ತೇನೆ. ಯಾಕೆಂದರೆ ಜೀವನ ಪೂರ್ತಿಯಾಗಿ ದೇವರನ್ನು ಅಥವಾ ದೇವರ ಅಸ್ತಿತ್ವವನ್ನು ಅಥವಾ ದೇವರವನ್ನು ಸೃಷ್ಟಿ ಮಾಡಿದಿರತಕ್ಕಂಥ ಒಂದು ಪೂರ್ವಶಾಹಿ ವ್ಯವಸ್ಥೆಯನ್ನು ವಿರೋಧಿಸಿದಂಥ ವ್ಯಕ್ತಿ, ಸಾಂಸ್ಕೃತಿಕವಾಗಿ ಅದನ್ನು ಪ್ರಬಲವಾಗಿ ಪ್ರತಿರೋಧ ತಂದಂಥ ವ್ಯಕ್ತಿ, ಅದರ ಜೊತೆಗೆ ಅದನ್ನು ವಿರೋಧಿಸ್ತಾ ಹಾಡುಗಳನ್ನು ಕಟ್ಟಿ ಬೀದಿ ಬೀದಿಗಳಲ್ಲಿ ಜನರನ್ನು ಜಾಗೃತ ಮಾಡಿದಂಥ ವ್ಯಕ್ತಿ, ಆವಾಗೆಲ್ಲ ಇಲ್ಲದಂಥ ಇವರ ಸ್ಪಿರಿಚುವಲ್ ಥಿಂಗು ಇವಾಗ ಕೊನೆಗೆ ಹಂತಕ್ಕೆ ಯಾಕೆ ಬಂತು? ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಆದ್ದರಿಂದ ನಾನು ಯಾರೇ ಹೇಳಲಿ ಅವರ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ನಾನು ಗೌರವಿಸಬೇಕು. ಆದರೆ ನನ್ನ ಪ್ರತಿರೋಧವನ್ನು ನಾನು ಹೇಳ್ತಾ ಇದ್ದೇನೆ, ಅದು ನನ್ನ ಹಕ್ಕು. ಎಸ್, ನಿಮ್ಮ ತಹತಹ ಲೇಖನಗಳಲ್ಲಿ ಆಕ್ರೋಶ ಇರುತ್ತೆ. ಆಕ್ರೋಶದಿಂದ ಏನು ಸಾಧ್ಯ ಅಂತ, ಏನು ಸಾಧಿಸ್ತೀರಿ ಅಂತ? ಓಕೆ, ಆಕ್ರೋಶದಲ್ಲಿ ಎರಡು ಥರ ಇರುತ್ತೆ. ಒಂದು ಸಾತ್ವಿಕ ಆಕ್ರೋಶ ಅಂತ, ಇನ್ನೊಂದು ದಮನಕಾರಿ ಆಕ್ರೋಶ ಅಂತ. ಈಗ ನಿಮ್ಮನ್ನು ಬೈಬೇಕು ಅಂತಂದರೆ ಇರೋ ಬೈಗಳನ್ನೆಲ್ಲ ಬಳಸುವುದು ಒಂದು ಆಕ್ರಮಣಕಾರಿ, ಅಂದರೆ ನಿಮ್ಮನ್ನು ಮಟ್ಟ ಹಾಕಬೇಕು ಅಂತ. ಆದರೆ ನನ್ನ ತಹತಹಗಳಲ್ಲಿ ನೀವು ನೋಡಿ, ಎಲ್ಲಿಯೂ ಸಹಿತ ದಮನಕಾರಿ ಆಕ್ರೋಶ ಇರೋದಿಲ್ಲ, ಸಾತ್ವಿಕ ಆಕ್ರೋಶ ಇರುತ್ತೆ. ಮತ್ತು ಹೀಗಿದ್ದರೆ ಸರಿ ಆಗಬಹುದಾಗಿತ್ತೋ ಅನ್ನುವುದನ್ನು ಹೇಳ್ತಾ ಹೋಗುತ್ತೆ ಎಲ್ಲ ತಹತಗಳಲ್ಲೂ. ಯಾಕಂದರೆ ಅಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಇದೆ ಅಂತ ನಾವು ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೆ ನಾನು ಸಾತ್ವಿಕವಾದಂಥ ಆಕ್ರೋಶವನ್ನು ತಹತಗಳಲ್ಲಿ ನಾನು ತೋರಿಸ್ತಾ ಇರ್ತೇನೆ. ಈಗ ಆ ಥರದ ಲೇಖನಗಳಲ್ಲಿ ನೀವು ಬರೆದಿರೋ ಲೇಖನಗಳನ್ನು ನೋಡೋದಾದರೆ ABVPಗಳನ್ನು ಒಟುಗಳು ಮತ್ತು ಕಮಂಗಿಗಳು ಅಂತ ಹೇಳಿ ಬರೀತೀರಿ. ಒಂದು ರೀತಿ ವಿಕೃತ ಅಂತ ಅನ್ಸಲ್ವಾ ನಿಮಗೆ? ಅಂತ ಅವರನ್ನು ಹೀಗಳೆಯೋದು ಅಥವಾ ನಿಂದಿಸೋದು. ಓಕೆ, ಕಮಂಗಿಗಳು ಅಂದರೆ ಏನು ಹೇಳ್ತೀವಿ ನಾವು? ಕಮಂಗಿಗಳು ಅಂತಂದರೆ ಮಾಡಬಾರ್ದು ಕೆಲಸ ಮಾಡಿದಾಗ ಕಮಂಗಿಗಳು ಅಂತ ಹೇಳ್ತೀವಿ. ಇಲ್ಲದ್ದನ್ನು ಹುಟ್ಟು ಹಾಕಿದ ತಕ್ಷಣ ಕಮಂಗಿಗಳು ಅಂತ ಹೇಳ್ತೀವಿ. ಈಗಾಗಲೇ ನೋಡಿರ್ಬೋದು JNU ಇವುಗಳಲ್ಲಿ ದೊಡ್ಡ ಒಂದು ಸಣ್ಣ ಇಶ್ಯೂನ ಅದು ಎಷ್ಟು ದೊಡ್ಡದು ಮಾಡಿ ಅದನ್ನು, ಹಾಗಾದರೆ ABVPಗಳು ಕಮಂಗಿಗಳು ಅಂತ ನಾನು ಹೇಳ್ತಾ ಇರೋದು. ಯಾರು ಜನ ವಿರೋಧಿ ಕೆಲಸ ಮಾಡ್ತೀರಿ ಅವರೆಲ್ಲ ಕಮಂಗಿಗಳೇ. ನಮ್ಮ ABVP ಅಂತಿಲ್ಲ. ನಾಳೆ ಯಾರಾದರೂ ಒಬ್ಬನು ನಮ್ಮ SFI ದವರು ಮಾಡಿದ್ರು ಸಹಿತ ಅದನ್ನೇ ಬಳಸ್ತೀನಿ, ಅದೇ ಶಬ್ದನ. ದೇಶದ ಪರವಾಗಿ ಮಾತಾಡೋರನ್ನ, ದೇಶದ ಪರಂಪರೆ ಬಗ್ಗೆ ಮಾತಾಡೋರನ್ನ, ದೇಶದ ಹೆಮ್ಮೆ ಬಗ್ಗೆ, ದೇಶದ ಒಂದು ಏನು ಸಾರ್ವಭೌಮತೆ ಬಗ್ಗೆ ಮಾತಾಡೋರನ್ನ ನೀವು ನಕಲಿ ದೇಶಭಕ್ತರು ಅಂತ ಕರಿತೀರಿ. ಅದರಲ್ಲಿ ಒಂದು ರೀತಿ ಪೂರ್ವಾಗ್ರಹ ಪೀಡಿತವಾದ ಮನಸ್ಸು ಅಂತ ಅನ್ಸಲ್ವಾ? ಆಕಸ್ಮಿಕವಾಗಿ ಪರಂಪರೆಯನ್ನು ಅಂಧಾನುಕರಣೆ ಮಾಡ್ತಕ್ಕಂಥವ್ರು ನೀವೇನು ಹೇಳ್ತಾ ಇದ್ದೀರಲ್ವಾ, ಅಂಥವ್ರಾಗಿದ್ದರೆ ಆಯಿತಾ, ನಾವು ಅದನ್ನು ವಿರೋಧಿಸುವವರೆಗೂ ಆ ಥರ ಪಟ್ಟ ಕಟ್ಟೋದಿದ್ರೆ ನನಗೇನು ಅಭ್ಯಂತರವೂ ಇಲ್ಲ. ಯಾಕಂದರೆ ಸಂಪ್ರದಾಯಗಳು ನಮ್ಮ ಬದುಕಿನ ಭಾಗ ಎಷ್ಟಾಗಿದ್ದಾವೋ ಆ ಸಂಪ್ರದಾಯವನ್ನು ನಮ್ಮ ಮೇಲೆ ಹೇರ್ತಕ್ಕಂತಹ ಹಲವಾರು ಹುನ್ನಾರಗಳು ಇಡೀ ಮನುಕುಲದ ಹಿಸ್ಟ್ರಿಯಲ್ಲಿ ನಡೆದಿದ್ದಾವೆ. ಅದನ್ನು ವಿರೋಧಿಸ್ತಕ್ಕಂಥ ಧ್ವನಿಗಳೂ ಸಹಿತ ಹುಟ್ಟಿಕೊಂಡೇ ಬಂದಿದ್ದಾವೆ. ಅಂಥ ಧ್ವನಿಯಲ್ಲಿ ನಾನೊಂದು ಪುಟ್ಟ ಧ್ವನಿಯಾಗಿ ನನ್ನ ಬರಹಗಳ ಮೂಲಕ ನಾನು ವ್ಯಕ್ತಪಡಿಸ್ತೇನೆ, ನನ್ನ ನಾಟಕಗಳ ಮೂಲಕ ನಾನು ವ್ಯಕ್ತಪಡಿಸ್ತೇನೆ ಅಷ್ಟೇ. ಎಸ್, BJP ಇರ್ಬೋದು, RSS ಇರ್ಬೋದು, ಮತ್ತು ABVP ಹಿಂದೂ ಪರ ಸಂಘಟನೆಗಳು ಇರ್ಬೋದು, ಅಥವಾ ಮೋದಿ ಇರ್ಬೋದು, ಸಂಘ ಪರಿವಾರ ಅಂತ ಅಂದ್ಕೊಳ್ಳಿ, ಇವೆಲ್ಲ ಮಾಡುವಂಥ ಕೆಲಸಗಳು ಕೂಡ ತಪ್ಪೆ ಅಂತ ಅನ್ಸುತ್ತಾ ನಿಮಗೆ? ಪ್ರತಿಯೊಂದು ಕೆಲಸಗಳು ತಪ್ಪೆ ಅಂತ ಅನ್ಸುತ್ತಾ ನಿಮಗೆ ಅಂತ ನಾನು ಹೇಳ್ತಾ ಇರೋದು. ಆ ಸಂಘಟನೆಗಳು ಅಥವಾ ಆ ಸಂಸ್ಥೆಗಳು ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿದರೆ ನೀವು ಗುರುಸ್ಬೋದಲ್ವಾ ಅಂತ. ಇವಾಗ ನೀವು ಬಹಳ ಸುಂದರವಾಗಿದ್ದೀರಿ, ನಿಮ್ಮಲ್ಲೇ ಒಂದು ಕಪ್ಪು ಚುಕ್ಕೆ ಇತ್ತು ತಿಳ್ಕೊಳ್ಳಿ, ಆಯಿತಾ? ನಿಮ್ಮ ಸೌಂದರ್ಯಕ್ಕಿಂತ ನೋಡೋ ಕಪ್ಪು ಚುಕ್ಕೆಯ ಮೇಲೆ ನನ್ನ ಗಮನ ಹೋಗುತ್ತೆ. ಇಡೀ ಸಮಾಜದಲ್ಲಿ ಎಲ್ಲೋ ಸಮಸ್ಯೆ ಇದೆ, ದಲಿತರ ಮೇಲೆ ಅತ್ಯಾಚಾರ ಆಗಿದೆ. ಅರೆ ಎಷ್ಟು ಸುಂದರವಾಗಿದೆ ಜಗತ್ತು, ಆ ದಲಿತರ ಮೇಲೆ ಒಂದು ಹೆಂಗಸರ ಮೇಲೆ ಅತ್ಯಾಚಾರ ಆಗಿದ್ದು ಯಾಕೆ ಹೈಲೈಟ್ ಮಾಡ್ತೀರಾ ಅಂತ ನೀವು ಕೇಳಿದರೆ, ನಾನು ಮುಖ್ಯ ಸುಂದರವಾಗಿ ಇರಲಿ, ಚೆನ್ನಾಗಿರೋದಿರಲಿ, ಆದರೆ ಅಲ್ಲಿ ಸಮಸ್ಯೆ ಇದೆ, ಅಲ್ಲಿ ತಾಪತ್ರೆಯ ಇದೆ. ಅದು ಏನು ಮಾಡ್ತಾ ಇದೆ, ನನ್ನ ಸಮಾಜವನ್ನು ಕೊಳಿಸ್ತಾ ಇದೆ. ಅದರ ಬಗ್ಗೆ ನನ್ನ ಗಮನವೇ ಹೊರತು ನಿನ್ನ ಸೌಂದರ್ಯದ ಬಗ್ಗೆ ಅಲ್ಲ. ಸರಿ, ಈಗ ಕೋಟ್ಯಾಂತರ ಜನರು ಒಪ್ಕೊಂಡಿರುವಂತಹ ವಾದವನ್ನು ಅಥವಾ ಪಕ್ಷವನ್ನು, ಪಂಥವನ್ನು ನೀವು ಹೇಗೆ ಧಿಕ್ಕರಿಸ್ತೀರಿ? ಹಾಗಿದ್ರೆ ಎಡಪಂಥೀಯ ವಾದವನ್ನು ಏನು ಮಂಡಿಸೋವಂಥವ್ರು, ಆ ವಾದವನ್ನು ಇಟ್ಕೊಂಡು ಬದುಕ್ತಿರೋಂಥವ್ರು, ಅಲ್ಲಿ ಎಲ್ಲವೂ ಸರಿಯಾಗಿದೆಯಾ? ಮೊದಲನೇ ಕೋಟ್ಯಾಂತರ ಜನ ಒಪ್ಕೊಂಡ್ರು ಅಂತಿರಲ್ಲ, ಅದ್ರ ಬಗ್ಗೆ ನನಗೆ ಭಿನ್ನ ಅಭಿಪ್ರಾಯ ಇದೆ. ಈ ಕೋಟ್ಯಾಂತರ ಜನ ಯಾರು? ಈಗಿನ ಚುನಾವಣೆ ವ್ಯವಸ್ಥೆ ಹೇಗಿದೆ? 100 ಜನ, ನಾನು ಹೇಳ್ತಾ ಇದ್ದೀನಿ ನಿಮಗೆ, 100 ಜನ ವೋಟರ್ಸ್ ಇದ್ದರೆ 5 ಜನಕ್ಕೆ ವೋಟ್ ಡಿವೈಡ್ ಆದರೆ ಗೆದ್ದವರಿಗೆ ಇಲೆಕ್ಷನಲ್ಲಿ ವೋಟಿಂಗ್ ಹಾಕೋದೇ 70%. ಅಂದರೆ 100 ಜನಕ್ಕೆ 70 ಜನ. 70 ಜನರಲ್ಲಿ ಡಿವೈಡ್ ಆಗಿಬಿಟ್ರೆ ಅವ್ನು ಗೆದ್ದಿರ್ತಾನಲ್ಲ, ಅವ್ರಿಗೆ ಒಂದು 25% ಬಂದಿರೋದಿಲ್ಲ ಅಂತ ತಿಳ್ಕೊಳ್ಳಿ. ಅಂದರೆ 100%ಗಳಲ್ಲಿ 25% ಬಂದಿರತಕ್ಕಂಥವ್ನು ಗದ್ದಿಗೆ ಅಲ್ಲಿ ಕೂತಿರ್ತಾನೆ, 75% ವಿರೋಧಿಸಿರ್ತಾರೆ ಅವ್ರನ್ನ.
ಆಯ್ತಲ್ವಾ? ಆವಾಗ ನಾವು ಏನು ಹೇಳ್ತೀವಿ, ಕೋಟ್ಯಾಂತರ ಜನ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದಿದೆಯಲ್ವಾ? ಅಲ್ಲ, ವಿರೋಧ ಮಾಡೋರು ಕೂಡ ಮತ ಹಾಕ್ಬೋದು ಅಥವಾ ಮತ ಹಾಕ್ತಲೇ ಉಳಿಯುವಂತಾರೆ ತುಂಬ ಜನ ಇದ್ದಾರೆ. ಅದನ್ನ ವಿರೋಧ ಮಾಡೋದು ಕೂಡ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಬೋದಲ್ಲ, ಮತ್ತೆ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿ? ನಾನು ಹೇಳೋದು, ಇಡೀ ಚುನಾವಣೆ ವ್ಯವಸ್ಥೆಯಲ್ಲಿ ಇವತ್ತಿನವರೆಗೂ ಆಯ್ಕೆ ಮಾಡಿರ್ತಕ್ಕಂಥವ್ರು ಅಥವಾ ಸರ್ಕಾರದವ್ರು ನೋಡಿದರೆ 30-35% ಮಾತ್ರ ಓಟನ್ನು ತೆಗೆದುಕೊಂಡು ಆ ದೇಶವನ್ನು ಆಳ್ತಾರೆ. ಈಗ ನೆಹರು ಕಾಲದಿಂದಲೂ ನಮ್ಮ ಸಂವಿಧಾನದ ಪದ್ಧತಿ ಇರೋದೇ ಹಾಗೆ. ಅದನ್ನೇ ನಾನು ನೆಹರು ಕಾಲದಿಂದಲೂ ನಡ್ಕೊಂಡ್ಬಂದಿದ್ದು. ಈಗ ಮೋದಿನೇ ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ನಾನು ಹೇಳೋದು, ನಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗೂ ಅವರು ಟಾರ್ಗೆಟ್ ಆಗಿದ್ದಾರೆ. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹೇಳಿದಾಗೂ ಹಲವಾರು ನನ್ನಂಥ ಸೀನಿಯರ್ ಲೀಡರ್ಸ್ಗಳು ಅಥವಾ ಪ್ರಜ್ಞಾವಂತರು ವಿರೋಧಿಸಿ ಜೈಲಿಗೆ ಹೋಗಿದ್ದಾರೆ. ನನಗೆ ಮೋದಿ ಅಥವಾ ಇನ್ನೊಬ್ಬರು ಅನ್ನೋದು ಬಹಳ ಮುಖ್ಯ ಆಗೋದಿಲ್ಲ. ವ್ಯವಸ್ಥೆ ಹಿಡಿದು ನಿಮಗೆ ಯಾವಾಗ ಜನವಿರೋಧಿ ವ್ಯವಸ್ಥೆ ಬರುತ್ತೋ, ಅದು ನಾಳೆ ನೀವೇ ಸಿ ಎಮ್ ಆದ್ರೂ ಅಥವಾ ನಾನೇ ಸಿ ಎಮ್ ಆದರೂ ನಾನು ಮಾಡಬೇಕಾಗಿರೋ ಕೆಲಸ ಏನು, ಜನವಿರೋಧಿ ವ್ಯವಸ್ಥೆ ಇದ್ದರೆ ಅದನ್ನು ವಿರೋಧಿಸು. ನಾನು ಹೇಳ್ತಾ ಇರೋದು, ಇವತ್ತು ಸಹಿತ ಮೋದಿ ಒಳ್ಳೆ ಕೆಲಸ ಮಾಡಿದರೆ ಸರಿ, ಆದರೆ ನಾನು ಅದನ್ನು ಹೇಳಬೇಕು ಅಂತೇನಿಲ್ಲ. ಅದು ಜನವಿರೋಧಿ ಕೆಲಸ ಆಗೋಗ್ಬಿಟ್ರೆ ನನಗೆ ಸಮಸ್ಯೆ ಆಗೋಗ್ಬಿಡಲ್ಲ. ಪ್ರಸ್ತುತ ಕಾಲಘಟ್ಟದಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಯಾರು ಏನು ಬೇಕಾದರೂ ಆಗುವಂಥ ಅವಕಾಶಗಳಿವೆ, ಅದ್ರ ಪೂರಕವಾದ ವಾತಾವರಣಗಳಿವೆ. ತಪ್ಪೇನಿಲ್ಲ. ಆದರೆ ಇನ್ನೂ ಹಳೆ ಕಾಲದ ಮಾತನ್ನ ನಾವು ಹೇಳ್ತಾ ಇದ್ದೀವಿ, ಇನ್ನೂ ತುಳಿತಾ ಇದ್ದಾರೆ, ಇನ್ನೂ ದಮನ ಆಗ್ತಾ ಇದೆ, ಇನ್ನೂ ಏನೂ ಆಗ್ತಾ ಇಲ್ಲ ಅಂತ. ಇದು ಹೆಂಗೆ ಅಂತ? ಈಗ ಯಾಕೆ ಆಧುನಿಕತೆಯನ್ನು ಒಳಗೊಂಡಿಲ್ವಂತನ ಅವ್ರು ಹಾಗೇನೇ ಇದ್ದಾರಾ ಅಂತ? ಆಧುನಿಕತೆ ಅನ್ನುವುದು ಅಲ್ಲ, ಆಧುನಿಕತೆನೇ ಇರ್ಬೋದು. ಅವ್ರು ಯಾಕೆ ಈಗ ಅವರು ಕೂಡ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲವನ್ನು ಪಡಿಬೋದಲ್ಲ ಅಂತ. ಓಕೆ, ಭಾಳ ಸಂತೋಷ. ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಗು ಆಯ್ತಾ, ಅವನು ಈಗ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದೋದೇ ಕಷ್ಟ ಆಗಿದೆ. ಒಬ್ಬನು ಮುಂದುವರೆ ಯಾಕೆ ಕಷ್ಟ ಅಂತ ಹೇಳೋದು ಅಂದರೆ, ಸಮಾನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿದೆ ಈ ದೇಶದಲ್ಲಿ. ಉಳ್ಳವರಿಗೊಂದು ಶಿಕ್ಷಣ ವ್ಯವಸ್ಥೆ ಇದೆ, ಇಲ್ಲದವ್ರಿಗೊಂದು ಶಿಕ್ಷಣ ವ್ಯವಸ್ಥೆ ಇದೆ. ಹೆಂಗೆ ನೀವು ಒಬ್ಬ ಬಲಾಢ್ಯರ ಜೊತೆಗೆ ಒಬ್ಬ ವೀಕ್ ಆಗಿರ್ತಕ್ಕಂಥವ್ರನ್ನ ನೀವು ರೇಸಿಗೆ ಬಿಡ್ತಾ ಇದ್ದೀರಿ? ಆ ಸಮಾನತೆ ಯಾವ ಕ್ಷೇತ್ರದಲ್ಲಿದೆ ಅನ್ನೋದು ನಾನು ತಿಳಿಸ್ಬಿಡಿ. ಇವತ್ತವರೆಗೂ ಯಾಕೆ ಉಳ್ಳವ್ರ ಮಕ್ಕಳೇ ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ಹೋಗ್ತಾರೆ? ಯಾಕೆ ದಲಿತರ ಹೋಗಿರ್ಬೋದು, ಎಲ್ಲ ಒಬ್ಬರು ಇಬ್ಬರು ಹೋಗಿದ್ದು ನಾನು ಹೇಳ್ತಾ ಇಲ್ಲ. ಬಹುತೇಕ ಜನ ರೈತನ ಮಕ್ಕಳು ರೈತರಾಗ್ತಾರೆ, ದುಡಿಯೋ ಮಗ ಕೂಲಿ ಕಾರ್ಮಿಕನ ಮಕ್ಕಳು ಕೂಲಿ ಕಾರ್ಮಿಕ ಆಗ್ತಾನೆ. ಅವರು ಒಬ್ರಿಬ್ರಿಲ್ಲ, ಹಾಗಾದ್ರೆ ಯಾವುದೇ ಸಾಮಾಜಿಕ ಬದಲಾವಣೆಗಳಾಗಿಲ್ಲ. ಸಾಮಾಜಿಕ ಬದಲಾವಣೆ ಆಗಿರೋದು ಈಗ ಕಣ್ಕಟ್ಟು ಅಭಿವೃದ್ಧಿಯಿಂದ. ಕಣ್ಕಟ್ಟು ಅಭಿವೃದ್ಧಿ ಅಂದ್ರೆ ದೊಡ್ಡ ದೊಡ್ಡ ರಸ್ತೆಗಳಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು. ಇವತ್ತು ನಮ್ಮ ಹಳ್ಳಿಗಳಲ್ಲಿ ದಲಿತರ ಮಕ್ಕಳು ಯಾವುದೇ ಉನ್ನತ ಹುದ್ದೆನ ಅಲಂಕರಿಸಿಲ್ಲ, ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ, ಅವ್ರ ಸ್ಥಿತಿ ಹೇಗಿದೆಯೋ ಹಾಗೇ ಇದೆ, ಬದಲಾಗಿಲ್ಲ ಅಂತೀರಾ? ನಾನು ಅದನ್ನು ಹೇಳ್ತಾ ಇಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ, ಬದಲಾದ ಕಾಲಘಟ್ಟಕ್ಕೆ ಅನುಗುಣವಾಗಿ ಕೆಲವೊಂದಿಷ್ಟು ಜನ ಅನುಕೂಲತೆಗಳನ್ನು ಸ್ವಯಂ ಪ್ರಭೆಯಿಂದ ತೊಗೊಂಡು ಮುಂದೆ ಬಂದಿರ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅಂತವರು ದಲಿತ ಸಮುದಾಯದಲ್ಲಿ ಹುಟ್ಟಿ ದೊಡ್ಡದಾದಂಥ ಎಜುಕೇಷನ್ ಮಾಡಿದರು. ನೋಡಿ ಅವರು ಎಜುಕೇಷನ್ ಮಾಡಿಬಿಟ್ಟಿದ್ದಾರೆ, ಎಲ್ಲರೂ ದಲಿತರು ವಿದ್ಯಾವಂತರು ಆದರು ಅಂತ ಹೇಳೋಕ್ಕಾಗೋದಿಲ್ಲ ನಮಗೆ. ಇವತ್ತವರೆಗೂ ಹಳ್ಳಿಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನೀವು ವಿದ್ಯಾಭ್ಯಾಸವೇ ಅಸಮಾನತೆಯಿಂದ ತುಂಬಿದೆ. ಇವಾಗ ಇಂಗ್ಲೀಷ್ ಶಾಲೆಯನ್ನು ಹೋಗ್ತಕ್ಕಂಥವ್ರು ಯಾರು? ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದವರು. ಕೆಳ ಮಧ್ಯಮ ವರ್ಗದವರು ಇಂಗ್ಲೀಷ್ ಶಾಲೆ ಅನ್ನೋದು ಇವತ್ತು ಗಗನ ಕುಸುಮ ಆಗಿದೆ. ಯಾಕೆ ಇಂಗ್ಲೀಷ್ ಶಾಲೆನೇ ಅದು ತುಂಬ ಶ್ರೇಷ್ಠ ಮಾಧ್ಯಮ, ತುಂಬ ಶ್ರೇಷ್ಠವಾದ ಎಜುಕೇಷನ್ ಸಿಗುತ್ತೆ ಅಂತೇಳಿ ನಾವು ಯಾಕೆ ಅಂದ್ಕೋಬೇಕು? ಓಕೆ, ಇಂಗ್ಲೀಷ್ ಶಾಲೆ ಹಾಗಾದರೆ ಕನ್ನಡ ಶಾಲೆಯಲ್ಲಿ ಕಲಿಸ್ತಿರುವಂಥ ಏನು ವ್ಯವಸ್ಥೆ ಅಷ್ಟು ಗುಣಮಟ್ಟವನ್ನು ಹೊಂದಿಲ್ಲ ಅಂತ ಅಂತೀರಾ? ಓಕೆ, ಮೊದಲನೆಯದಾಗಿ ಇವಾಗ ಕನ್ನಡ ಶಾಲೆಯಲ್ಲಿ ಗುಣಮಟ್ಟದ ಪ್ರಶ್ನೆ ಅಲ್ಲ, ಅಲ್ಲಿ ಕನ್ನಡ ಶಾಲೆ ವಿದ್ಯಾಭ್ಯಾಸದ ರೀತಿ ಇದೆ. ವಿದ್ಯಾಭ್ಯಾಸದ ರೀತಿ ಅಂತಂದರೆ ಇವತ್ತು ಸಹಿತ ನನಗೆ ಬೇಸರ ಆಗೋದ್ರಿಂದ ಹಲವಾರು ಮೇಸ್ಟ್ರುಗಳಿಗೆ ಒಂದು ಎಕ್ಸಾಮ್ ಮಾಡಿದಾಗ ಮೇಸ್ಟ್ರುಗಳು ಫೇಲ್ ಆದರು. ಇಲ್ಲಿ ಏನಾಗುತ್ತೆ, ಕ್ವಾಲಿಫೈಡ್ ಮೇಸ್ಟ್ರುಗಳಿರ್ತವೆ, ಎಲ್ಲ ಫೆಸಿಲಿಟಿ ಸವಲತ್ತುಗಳು ಇರ್ತವೆ. ಸವಲತ್ತುಗಳು ಹೆಚ್ಚು ಕೊಟ್ಟಾಗೆ ಅಲ್ಲಿರ್ತಕ್ಕಂಥವ್ರು ಮೇಲಕ್ಕೆ ಬರ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ. ಒಂದು ಸಸಿಯನ್ನು ಬೆಳಿಬೇಕಾಗಿದೆ, ನೀವು ಅದಕ್ಕೆ ಬರೀ ನೀರು ಹಾಕೋದು, ಗೊಬ್ಬರ ಹಾಕೋದು. ನಿಮ್ಮ ಹೋರಾಟ ಶಾಲೆಗಳನ್ನು ಉದ್ಧಾರ ಮಾಡೋದ್ರಲ್ಲಿ ಆಗಬೇಕಿಲ್ಲ. ಒಂದು ಕಡೆ ಹೋರಾಟದ ದಿಕ್ಕು ತಪ್ಪುತ್ತೆ, ಬದಲಾಗುತ್ತೆ. ಎಲ್ಲಿ ಮಾಡಬೇಕು ಅಲ್ಲಿ ಆಗ್ತಾ ಇಲ್ಲ ಅಂತ, ಎಲ್ಲಿ ಗಮನ ಕೊಡಬೇಕು ಅನ್ನೋಂಥದ್ದು ನಮ್ಮ ಹೋರಾಟ. ನನ್ನ ಹೋರಾಟ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಪ್ರಜ್ಞೆ ಏನು ಹೇಳುತ್ತೆ ಅಂತಂದರೆ, ಸಮಾನತೆ ಅಂದ್ರೇನು, ಶೈಕ್ಷಣಿಕ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆಗಳು ಎಲ್ಲರಿಗೂ ಬೇಕು. ಈ ಇಡೀ ದೇಶದ ಸಂಪನ್ಮೂಲಕ್ಕೆ ಪ್ರತಿಯೊಬ್ಬರು ಹಕ್ಕುದಾರರಾಗಿರ್ತಾರೆ, ಅದು ಎಲ್ಲರಿಗೂ ತಲುಪಬೇಕು. ಇದು ಮೊದಲನೇದ್ದು. ಎರಡನೇದು, ಸಾಮಾಜಿಕವಾಗಿ ಜಾತಿ ವ್ಯವಸ್ಥೆ, ಧರ್ಮದ ವ್ಯವಸ್ಥೆ ಹೊರಟೋಗಿ ಅಕಸ್ಮಾತ್ ಇದ್ದರೂ ಅವರು ವ್ಯಕ್ತಿಗತವಾದಂಥ ನೆಲೆಯಲ್ಲಿ ಇರಬೇಕು. ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅದು ತುಳಿಯುವ ಕೆಲಸವನ್ನು, ದಮನ ಮಾಡುವ ಕೆಲಸವನ್ನು ಮಾಡಬಾರ್ದು. ಇದು ನಾನು ದೊಡ್ಡ ಹೋರಾಟಗಾರ ಅಂತ ಹೇಳ್ತಾ ಇಲ್ಲ. ನನ್ನ ಟೂಲ್ಸ್ಗಳಿದ್ದಾವೆ, ನನ್ನ ಪರಿಕರಗಳಿದ್ದಾವೆ. ಬರೆಯುವುದರ ಮೂಲಕ ಆಗಿರ್ಬೋದು, ಅಥವಾ ನಾಟಕಗಳನ್ನು ಮಾಡಿಸುವ ಮೂಲಕ ಆಗಿರ್ಬೋದು. ನನ್ನ ಪರಿಕರಗಳ ಮೂಲಕ ನಾನು ಆದಷ್ಟು ಜನರಿಗೆ ತಲುಪಿಸುವ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನಿಮ್ಮ ಲೇಖನಗಳಲ್ಲಿ ಪುರೋಹಿತಶಾಹಿ ಅನ್ನೋ ಪದವನ್ನು ತುಂಬ ಬಳಸ್ತೀರಿ.
ಏನಿದು ಈ ಪುರೋಹಿತಶಾಹಿಯ ಪದದ ವಿಶ್ಲೇಷಣೆ ಏನು ಅಂತ ಯಾರು ಹೇಗೆ ಯಾರು ಪುರೋಹಿತಶಾಹಿ ಅನ್ನೋದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಅಭಿಪ್ರಾಯ ಇದೆ. ಮೊಟ್ಟ ಮೊದಲನೇದಾಗಿ ಪುರೋಹಿತಶಾಹಿ ಅಂದರೆ ಮೊದಲು ಬ್ರಾಹ್ಮಣ್ಯವನ್ನು ಹೊಂದಿರತಕ್ಕಂಥವ್ರು ಮಾತ್ರ ಅಲ್ಲ. ಈ ಪುರೋಹಿತಶಾಹಿ ಅನ್ನೋದು ಎಲ್ಲ ಜಾತಿಗಳಲ್ಲಿ ಎಲ್ಲ ಧರ್ಮಗಳಲ್ಲೂ ಇದೆ. ಅದು ಆ ಮನಸ್ಸನ್ನು ಒಳಗೊಂಡಿರುತ್ತೆ. ಈಗ ಜಾತಿ ಆಧಾರದ ಮೇಲೆ ಹೇಳುವಂಥದ್ದಾಗಿದೆ. ಈಗ ನೀವು ಇಲ್ಲ, ಪುರೋಹಿತಶಾಹಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ದಲಿತರಲ್ಲೂ ಪುರೋಹಿತಶಾಹಿ ಇದೆ, ಲಿಂಗಾಯತರಲ್ಲೂ ಇದೆ, ಎಲ್ಲ ಜಾತಿಯ ಧರ್ಮಗಳಲ್ಲೂ, ಇವನ್ ಮುಸ್ಲಿಂ ಕಮ್ಯುನಿಟಿಯಲ್ಲೂ ಸಹಿತ ಪುರೋಹಿತಶಾಹಿ ಅಂತಿರುತ್ತೆ. ಪುರೋಹಿತಶಾಹಿ ಅಂದರೆ ದೇವರು ಮತ್ತು ಧರ್ಮಕ್ಕೆ ಕಟ್ಟ ಅಭಿಮಾನಿಗಳಾಗಿರ್ತಾರೆ. ದೇವರು ಮತ್ತು ಧರ್ಮಗಳನ್ನು ಟೂಲಾಗಿ ಬಳಸ್ತಾರೆ. ಅವುಗಳನ್ನು ಜನರ ಮೇಲೆ ಹೇರಿ ಅವರ ನಂಬಿಕೆಯನ್ನು ತೆಗೆದುಕೊಂಡು ತಾವು ಲಾಭ ಮಾಡಿಕೊಂಡು ಜನರನ್ನು ನಿಯಂತ್ರಿಸುತ್ತಾರಲ್ಲ, ಅದು ಪುರೋಹಿತಶಾಹಿ ಅನ್ನೋದು ನನ್ನ ಕಲ್ಪನೆ. ಬರೀ ಒಂದು ಧರ್ಮಕ್ಕೆ ನಾನು ಅದನ್ನು ಸೀಮಿತಕರಣ ಮಾಡಿಸೋದಿಲ್ಲ. ಆದ್ದರಿಂದ ಪುರೋಹಿತಶಾಹಿ ಅನ್ನೋದು ಎಲ್ಲ ಧರ್ಮಗಳಲ್ಲೂ ಎಲ್ಲ ಜಾತಿಗಳಲ್ಲೂ ಇದೆ. ಮೊಟ್ಟ ಮೊದಲು ಎಲ್ಲ ದುಡಿಯುವ ಜನ ಮೊದಲು ವಿರೋಧಿಸಬೇಕಾಗಿದ್ದು ಪುರೋಹಿತಶಾಹಿ ಮನಸ್ಥಿತಿಯನ್ನು. ಆ ಮನಸ್ಥಿತಿಯನ್ನು ಎಲ್ಲಿವರೆಗೂ ವಿರೋಧಿಸೋದಿಲ್ವೋ ಅಲ್ಲಿವರೆಗೂ ಈ ಸಮಾನತೆ ಬರೋದಿಲ್ಲ. ಆಮೇಲೆ ಈ ಪುರೋಹಿತಶಾಹಿ ಮೆಂಟಾಲಿಟಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಅದು ಯಾವತ್ತೂ ತಾರತಮ್ಯವನ್ನೇ ಬೆಳೆಸುತ್ತೆ, ಜನರನ್ನು ಒಡೆದಾಡುತ್ತೆ. ಮತ್ತು ಕೊನೆಗೆ ಏನು ಮಾಡ್ತೀರಾ, ಎಲ್ಲ ಸಂಪನ್ಮೂಲಗಳನ್ನು ಸಹಿತ ಧರ್ಮ ಮತ್ತು ದೇವರ ಹೆಸರುಗಳಲ್ಲಿ ಹಿಡಿದಿಟ್ಟುಕೊಳ್ಳುತ್ತೆ. ಇದನ್ನು ನಾವು ಪ್ರತಿರೋಧಿಸುತ್ತೇವೆ, ಪ್ರತಿಭಟಿಸ್ತೇವೆ. ನನ್ನಂಥ ಸಂಖ್ಯಾತ ಜನ ಇದನ್ನು ಪ್ರತಿಭಟಿಸ್ತಾನೆ ಬಂದಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಮಾತಾಡೋದಾದರೆ ಅದು ಸಾಕಷ್ಟು ತುಂಬ ಚರ್ಚೆಗೆ ಒಳಪಡುವಂತಹ ವಿಷಯಗಳು. ಈಗ ಸಾಮಾಜಿಕ ಜಾಲತಾಣಗಳ ಹಲವು ವಿಷಯಗಳು ಚರ್ಚೆಗೆ ಒಳಪಡ್ತವೆ. ನೀವು ಕೂಡ ಅದರಲ್ಲಿ ಸಾಕಷ್ಟು ಅದ್ರ ಬಗ್ಗೆ ಆರ್ಟಿಕಲ್ನ ಮತ್ತು ಲೇಖನಗಳನ್ನ ಬರೆದಿದ್ದೀರಿ. ಈ ಹಿಂದೆ ಪ್ರಭಾ ಬೆಳವಂಗಲ ಅನ್ನೋ ಮಹಿಳೆ ಬಗ್ಗೆ ಯಾರೋ ಅವಹೇಳನಕಾರಿಯಾಗಿ ಬರೆದಿದ್ದಾಗ ತುಂಬ ವಿರೋಧ ಮಾಡಿ ಪ್ರತಿಭಟಿಸಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಿ. ಅದೇ ಮಹಿಳೆ ಒಬ್ಬ ಮುಖ್ಯಮಂತ್ರಿ ಬಗ್ಗೆ ಅವಹೇಳನಕಾರಿಯಾಗಿ ಚಿತ್ರಗಳನ್ನು ಹಾಕಿ ಅಥವಾ ಅವ್ರ ಬಗ್ಗೆ ಬರೆದ್ರೆ ಬರೆದಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ನಾವು ಎರಡನ್ನೂ ವಿರೋಧಿಸ್ತೀವಿ. ಮೂಲಭೂತವಾಗಿ ನಮಗೆ ಒಂದು ಅಭಿಪ್ರಾಯ ಸ್ವಾತಂತ್ರ್ಯ ಇದೆ. ಅಭಿಪ್ರಾಯ ಸ್ವಾತಂತ್ರ್ಯಕ್ಕೂ ಒಂದು ಲಿಮಿಟೇಷನ್ಸ್ಗಳಿರ್ತವೆ ಅಲ್ಲ. ಅದು ಅದಕ್ಕೆ ವ್ಯಾಪ್ತಿಯನ್ನು ಮೀರಿ, ಅದು ನಾನು ಹೇಳಿದಲ್ಲ, ಅಕಸ್ಮಾತ್ ಅವರು ವ್ಯಾಪ್ತಿಯನ್ನು ಮೀರಿದ್ದರೆ ಅದೂ ಸಹಿತ ಆಕ್ಷೇಪಣೀಯ. ಆದರೆ ಆಕಸ್ಮಿಕವಾಗಿ ಅಲ್ಲ ಮೀರಿದ್ದರೆ ಹೇಳ್ತೆ ಅವರೊಬ್ಬರೇ ಅಲ್ಲ, ನಾನು ಬೇಕಾದಷ್ಟು ಜನದ ಸಾರ್ವತ್ರಿಕರಣ ಮಾಡಿ ಹೇಳ್ತಾ ಇದ್ದೇನೆ, ಆಯಿತಾ. ಆಕಸ್ಮಿಕವಾಗಿ ನೀವೊಬ್ಬರು ಅವರ ಮಹಿಳೆಯನ್ನು ಒಂದು ತುಂಬ ಅವಾಚ್ಯ ಶಬ್ದಗಳಿಂದ ಬಾರ್ದು ನಾನು ಅತ್ಯಾಚಾರ ಮಾಡಿಬಿಡ್ತೀನಿ, ರೇಪ್ ಮಾಡಿಬಿಡ್ತೀನಿ ಅನ್ನುವಂಥ ಕೆಟ್ಟದಾದಂಥ ಮನಸ್ಥಿತಿಯಿಂದ, ಕೊಳಕು ಸ್ಥಿತಿಯಿಂದ ಮಾತಾಡ್ತಾರೆ. ಅದನ್ನು ಖಂಡಿತ ಅದನ್ನು ನಾವು ವಿರೋಧಿಸ್ತೀವಿ. ಅದಕ್ಕೆ ಅವರ ಲಿಮಿಟೇಷನ್ಸ್ಗಳನ್ನು ಅವ್ರು ಮೀರಿದ್ದನ್ನು ವಿರೋಧಿಸೋಣ. ನಾನು ಹೇಳಿದ ಏಕಪಕ್ಷೀಯವಾದಂಥ ಭಾವನೆಗಳನ್ನು ಯಾರೇ ವ್ಯಕ್ತಪಡಿಸಿದರೂ ತಪ್ಪಾಗುತ್ತೆ. ಎಲ್ಲೋ ಒಂದು ಕಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇದನ್ನ ಹೆಂಗೆ ವಿರೋಧ ಮಾಡ್ತೀನಿ ಅಂತ ಈಗ ಒಬ್ಬ ಮುಖ್ಯಮಂತ್ರಿ ಬಗ್ಗೆ ಮುಖ್ಯಮಂತ್ರಿನೂ ವಿರೋಧ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತೇನಲ್ಲ, ಅವಹೇಳನಕಾರಿಯಾಗಿ ಅಶ್ಲೀಲ ಚಿತ್ರಗಳನ್ನು ಹಾಕಿ ಮಾಡುವಂಥದ್ದು ಇದೆಯಲ್ಲ, ಅದನ್ನು ತಪ್ಪು ಅಂತಲೇ ಇವತ್ತು ಹೇಳ್ತಾ ಇರೋದು ಅಷ್ಟೇ. ಯಾರೇ ಮಾಡಲಿ, ಅವರು ಮೋದಿ ಬಗ್ಗೆ ಮಾಡಲಿ, ಸಿದ್ದರಾಮಯ್ಯರ ಬಗ್ಗೆ ಮಾಡಲಿ, ಯಾರ ಬಗ್ಗೆ ಆದರೂ ಮಾಡಲಿ, ಅಂದರೆ ಅಲ್ಲಿದ್ದಷ್ಟು ಆಕ್ರೋಶ ಇಲ್ಲಿ ನೀವು ತೋರಿಸೋದಿಲ್ಲ ಅಂತ ನಾನು ಹೇಳ್ತಾ ಇರೋದು. ಚಿತ್ರವನ್ನು ತಿರುಚುವ ಒಂದು ಅಪರಾಧಕ್ಕಿಂತಲೂ ದೊಡ್ಡ ಅಪರಾಧ ಅವಳನ್ನು ರೇಪ್ ಮಾಡ್ತೀನಿ ಅನ್ನೋದು. ನಿಮಗೆ ಯಾವ ಹಕ್ಕುಗಳಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆಕಸ್ಮಿಕವಾಗಿ ಆಗಿದ್ದರೆ ಹೇಳಿ ನೀವು. ನಾನು ಹೇಳೋದು, ಯಾರದೇ ಒಬ್ಬರು ಅಭಿಪ್ರಾಯವನ್ನು ಗೌರವಿಸುತ್ತಾ ವಿರೋಧಿಸುವುದಿದೆಯಲ್ಲ, ಇದು ಡೆಮೊಕ್ರೆಟಿಕ್ ಆಗಿರ್ತಕ್ಕಂಥ. ಎಲ್ಲ ಒಂದು ಕಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ದುರ್ಬಳಕೆ ಆಗ್ತಾ ಇದೆ. ಅದು ಮನುಷ್ಯನಿಗೆ, ಮಾನವ ಸಮುದಾಯಕ್ಕೆ ಒಂದು ಅಸ್ತ್ರವೂ ಕೂಡ ಹೌದು. ಅದು ಒಂದು ರೀತಿ ಇನ್ನೂ ಬೇರೆಯವ್ರನ್ನ ತೆಗೊಳ್ಳೋದಕ್ಕೆ ಬಳಸುವಂಥ ವೆಪನ್ನು ಕೂಡ ಆಗಿದೆ ಅಂತ. ಓಕೆ, ಅದು ಅಭಿಪ್ರಾಯ ಸ್ವಾತಂತ್ರ್ಯ ಅಲ್ಲ, ದುರಭಿಪ್ರಾಯ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಎಡಪಂಥೀಯ ವರ್ಗದವರಿಗೆ ಗುತ್ತಿಗೆ ಅನ್ನೋ, ಅಂದರೆ ಅವರಿಗೆ ಮಾತ್ರ ಸೀಮಿತ ಅನ್ನೋವಂಥದ್ದಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಯಾರು ಯಾವುದ್ರ ಮೇಲೂ ಗುತ್ತಿಗೆ ತಗೊಳಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅವರು ಅದನ್ನು ಜಾಸ್ತಿ ಒತ್ತಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಾತು ಅದನ್ನು ಹೇಳ್ತಾರೆ. ಆದರೆ ಎಡಪಂಥೀಯ ಅಂತ ಯಾರಾದರೂ ಗುರುತಿಸಿಕೊಂಡಿದ್ದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಅವರು ಗೌರವಿಸ್ತಾರೆ. ಅವರು ನೇರವಾಗಿ ದಮನಕ್ಕೆ ಇಳಿಯೋದಿಲ್ಲ. ಅಕಸ್ಮಾತ್ ದಮನಕ್ಕೆ ಯಾರಾದರೂ ಎಡಪಂಥೀಯ ಅಂದ್ಕೊಂಡೂ ಸಹಿತ ಬೇರೆಯವ್ರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರೆ, ಅವರ ಶೀಲಹರಣ ಮಾಡಿದರೆ ಅಥವಾ ಚಾರಿತ್ರ್ಯಹರಣ ಮಾಡ್ತಕ್ಕಂಥ ಶಬ್ದಗಳನ್ನು ಬಳಸಿದರೆ ಅದು ಮಹಾ ಅಪರಾಧ, ತಪ್ಪು. ಆದ್ದರಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ನೀವು ಏನನ್ನು ಹೇಳ್ತಿರೋ ಅದನ್ನು ಗೌರವಿಸುವುದು ಇನ್ನೊಬ್ಬನ ಕೆಲಸ. ಅದೇ ರೀತಿಯಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ಅವನು ಮಾಡಬೇಕಾಗತ್ತೆ, ಅದು ಅವನ ಹಕ್ಕು ಸಹಿತ. ಆದರೆ ಎಲ್ಲವೂ ಸಹಿತ ಒಂದು ಸಂಯಮದ ಮಿತಿಯಲ್ಲಿ ಇರಬೇಕೇ ಹೊರತು ಅದನ್ನು ಮೀರಬಾರದು.
ಅಂದರೆ ವ್ಯಕ್ತಿಗತವಾದಂಥ ನಿಂದನೆ ಶೋಷಣೆ ಇದೆ ಅಲ್ವಾ, ಇವು ದೊಡ್ಡ ತಪ್ಪು. ಅದು ಮಹಿಳೆಯರ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ಹೇಳುವಂಥ ಸಂದರ್ಭದಲ್ಲಿ ಬಹಳ ಹಲ್ಲನ್ನು ಬಿಗಿ ಹಿಡಿದು ಹೇಳಬೇಕಾಗುತ್ತೆ ನಾವು. ಇವತ್ತರೆಗೂ ಹಲವಾರು ಸರ್ತಿ ಗೌರಿ ಲಂಕೇಶ್ ಅವರು ಇದಕ್ಕೆ ರಿಯಾಕ್ಟ್ಸ್ ಮಾಡ್ತಾರೆ. ಇವರು ಗೊತ್ತಾಯ್ತಾ, ತುಂಬ ಅಶ್ಲೀಲ ಶಬ್ದಗಳನ್ನು ಬಳಸ್ತಾರೆ. ಇದರಂಥ ನೀಚತನ ಯಾವುದೂ ಅಲ್ಲ. ಅದು ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರೋದು ಅನ್ನೋದು ಇದೆಯಲ್ಲ, ಅದು ಹೆಂಗೆ, ಯಾವ ಭಾವನೆ ಹೇಗೆ ಧಕ್ಕೆ ತರುವಂಥದ್ದು ಅದು ಬಹಳ ಸೂಕ್ಷ್ಮ ವಿಚಾರ. ಧಕ್ಕೆ ಅಂದ್ರೆ ಏನು? ಈಗ ನನಗೆ ನೀವು ನಾನ್ಸೆನ್ಸ್ ಅಂದುಬಿಡ್ತೀರಾ, ನನ್ನ ಭಾವನೆ ಬಹಳ ಧಕ್ಕೆ ಆಗೋಗ್ಬಿಟ್ಟೆ, ನಾನು ಆತ್ಮಹತ್ಯೆ ಮಾಡ್ಕೊ. ಅರ್ಥ ಆಯ್ತಾ ನಿಮಗೆ? ಅದು ಅಲ್ಲ. ಧಕ್ಕೆ ಅಂದರೆ ಏನು, ಭಾವನೆ ಅಂದರೆ ಏನು? ಮೊಟ್ಟ ಮೊದಲನೇದಾಗಿ ಭಾವನೆ, ಧಕ್ಕೆ ಅನ್ನುವ ಪದಗಳೇ ಸಹಿತ ಪೂರ್ವಶಾಹಿ ಮೆಂಟಾಲಿಟಿಯಿಂದ ಬಂದಿರತಕ್ಕಂಥವುಗಳೇ ಇವೆಲ್ಲವೂ ಸಹಿತ. ಆದರೆ ಎಲ್ಲದಕ್ಕೆ ಯಾಕೆ ಪುರೋಹಿತಶಾಹಿನ ನೀವು ಹೇಳಿದ್ದೀನಿ? ಪುರೋಹಿತಶಾಹಿ ಅನ್ನೋದು ಎಲ್ಲ ಕಡೆ ಇದೆ ಅನ್ನೋದನ್ನ ಹೇಳಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಅದರ ಮನಸ್ಥಿತಿ, ಭಾವನೆ ಅನ್ನೋದು ಒಂದು ಸರ್ವೇ ಸಾಮಾನ್ಯವಾದ ಒಂದು ಎಲ್ಲರ ಒಂದು ಮೆಂಟಾಲಿಟಿ, ಒಂದು ಮನಸ್ಥಿತಿ ಇಲ್ಲ. ಅದ್ರ ಒಳಗಡೆ ಬೇರೆ ಬೇರೆ ಭಾವನೆಗಳಿರ್ತವೆ. ಅದು ಹೆಂಗ್ ಲಿಂಕ್ ಮಾಡ್ತೀರಿ ಅದಕ್ಕೆ ಇದಕ್ಕೂ ಅಂತ? ಮೊದಲು ಪುರೋಹಿತಶಾಹಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ದೇವರು, ಧರ್ಮ ಇವುಗಳಿಗೆ ಬಹಳ ಅಟ್ಯಾಚ್ಡ್ ಆಗಿರ್ತಕ್ಕಂಥ, ಕಟ್ಟರಾಗಿರ್ತಕ್ಕಂಥ ಕೆಲವೊಂದು ವರ್ಗ ಇದೆ. ಅದು ನಂಬಿಕೆ ಅಲ್ವಾ? ಅದು ಇರಲಿ ಬಿಡಿ, ಯಾಕೆ ಇರಬಾರ್ದು? ಅದೊಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಹೇರಲ್ಪಡುತ್ತೆ. ಇವತ್ತು ಯಾರೋ ನೀವು ಪೇಪರ್ ಓದಿದರೆ, ಯಾವನೋ ದೇವಸ್ಥಾನಕ್ಕೆ ಆದಾಯ ಇಲ್ಲ ಅಂತ ಹೇಳ್ಬಿಟ್ಟು ನಾಗವನ್ನು, ಒಂದು ಹಾವು ತಾವೇ ತಂದು ಬಿಟ್ಟುಬಿಟ್ಟು ನಾಗಮಣಿ ಬಂದಿದೆ ಅಂತ ಹೇಳ್ಬಿಟ್ಟು ಅದೇ ಪುರೋಹಿತಶಾಹಿ ಅರ್ಚಕ ಮಾಡಿ ಅಂತ ಒಂದು ದೊಡ್ಡ ನಾಟಕ, ಡ್ರಾಮಾ. ಇವತ್ತು ಅವನು ಅರೆಸ್ಟ್ ಆಗಿದ್ದಾನೆ. ಇಂಥ ಮೆಂಟಾಲಿಟಿಯನ್ನು, ಯಾಕಂದರೆ ಮತ್ತೊಬ್ಬರ ನಂಬಿಕೆಯನ್ನು ಎಕ್ಸ್ಪ್ಲೈಟ್ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ. ದೇವರು ಗಣೇಶ ಹಾಲು ಕುಡಿತಾನೆ ಅಂತ ಹೇಳ್ಬಿಟ್ಟು ಎಲ್ಲ ಇಡೀ ದೇಶನೇ ಮೇನ್ಯಾದಲ್ಲಿ ಹಾಕೋದಿದೆಯಲ್ವಾ. ಇವನು ಅರ್ಚಕ ನಾಗಮಣಿ ಇದೆ ಅಂತ ಹೇಳ್ಬಿಟ್ಟು ಜನರನ್ನ ಬನ್ನಿ ಅಂತ ಹೇಳೋದಿದೆಯಲ್ವಾ. ಇನ್ನೊಬ್ಬ ಬೆಳಗ್ಗೆ ಎದ್ದ ತಕ್ಷಣ ಜ್ಯೋತಿಷ್ಯ ಹೇಳ್ತಕ್ಕಂಥ ಒಟುಗಳು ಇದಾರಲ್ಲ, ಇವರು ಎಲ್ಲರೂ ಸಹಿತ ಮಾಡ್ತಕ್ಕಂಥ ಕೆಲಸ ಏನು? ಜನರನ್ನ ಮಿಸ್ಗೈಡ್ ಮಾಡ್ತಕ್ಕಂಥ ಕೆಲಸ. ಇದೊಂದೇ ಅಲ್ಲದೆ ಹಣ ಮಾಡೋ ದೃಷ್ಟಿಯಿಂದ ಹಣವನ್ನು ಸಂಪಾದಿಸುವ ಅಥವಾ ಯಥೇಚ್ಛವಾಗಿ ದುಡಿಬೇಕು ಅಥವಾ ಯಥೇಚ್ಛವಾಗಿ ಸಂಪಾದಿಸಬೇಕು, ದಂಧೆ ಮಾಡಬೇಕು ಅನ್ನೋ ಉದ್ದೇಶ ಎಲ್ಲ ಕ್ಷೇತ್ರಗಳಿಗೂ ಕಾಲಿಟ್ಟಿದೆ. ಅದು ಇದಕ್ಕೂ ಕಾಲಿಟ್ಟಿದೆ ಅಂತ ನಾನು ಹೇಳೋದು. ಆದರೆ ಈ ಕ್ಷೇತ್ರದಕ್ಕೆ ಮಾತ್ರ ಜಾಸ್ತಿ ಫೋಕಸ್ ಆಗುತ್ತೆ ಅಂತ. ದುಡ್ಡು ವ್ಯಾಪಾರೀಕರಣದ ಪಕ್ಕಕ್ಕೆ ಇಟ್ಟುಬಿಟ್ಟು ನೀವು ಜನರ ಭಾವನೆಗಳನ್ನು, ನಂಬಿಕೆಗಳನ್ನು, ಮೌಢ್ಯಗಳನ್ನು ದುಡ್ಡು ಮಾಡೋದಕ್ಕೆ ಬಳಸಿದಾಗ ಅದು ಪುರೋಹಿತಶಾಹಿತ್ವ ಆಗುತ್ತೆ. ನೀವು ಒಂದು ವ್ಯಾಪಾರ ಮಾಡಿಬಿಟ್ಟು ದುಡ್ಡು ಮಾಡೋದಿದೆಯಲ್ಲ, ಅದು ಬೇರೆ ಅದಂತ, ಅದು ವ್ಯಾಪಾರೀಕರಣ ಆಗಿರ್ತಕ್ಕಂಥದ್ದು. ಬೇರೆ ಬೇರೆ ಕ್ಷೇತ್ರ ಇರ್ಬೋದು ಅಂತದ್ದು. ಈಗ ಹೌದು, ನೀವೆಲ್ಲೇ ಮಾಡಿ. ಆದರೆ ನಾನು ನಿನ್ನ ಮಾತ್ರ ಒಂದು ಏನನ್ನು ಕೊಟ್ಟು ವ್ಯಾಪಾರ ಮಾಡ್ತೀನಿ, ತೆಗೆದುಕೊಳ್ತೀನಿ, ಆಯಿತಾ, ಇದು ವ್ಯಾಪಾರ ಆಗುತ್ತೆ. ಆದರೆ ನಿನ್ನ ಭಾವನೆಯನ್ನು ಉದ್ದೇಶಿಸ್ತೀನಿ. ನೋಡಿ, ಇಲ್ಲಿದೆ ಅಲ್ವಾ, ಇದನ್ನು ನೀವು ಕಲ್ಲು, ಇದನ್ನು ಪ್ರಾರ್ಥನೆ ಮಾಡಿದರೆ ನಿಮ್ಮ ಅಭಿಷ್ಟ ಈಡೇರುತ್ತೆ ಅಂತ ನಾನು ಏನಾದರೂ ನಿಮ್ಮ ಮೂರ್ಖನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಅದು ಅಪಾಯಕಾರಿ. ಯಾಕಂದರೆ ನಿಮ್ಮ ನಂಬಿಕೆಯನ್ನು, ಮೂಢನಂಬಿಕೆ ನಾನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಪುರೋಹಿತಶಾಹಿ. ಈಗ ಅಂಬೇಡ್ಕರ್ ಅವರು ಕಟ್ಟಿಕೊಟ್ಟಿರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಕೂಡ ಇವತ್ತು ವ್ಯವಸ್ಥೆಯನ್ನು ದುಡ್ಡು ಮಾಡ್ಕೊಳ್ಳೋಕ್ಕೆ ಬಳಕೆ ಮಾಡ್ಕೊಳ್ತಾರೆ, ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಇಡೀ ಜಗತ್ತಿನ ಎಲ್ಲ ವ್ಯವಸ್ಥೆಗಳು, ಎಲ್ಲ ವಹಿವಾಟುಗಳು, ಎಲ್ಲ ವ್ಯವಹಾರಗಳು ಸಹಿತ ನಮಗೆ ಯಾವಾಗ ದಂಧ ಅಂತ ಆಗುತ್ತೋ ಆವಾಗೆಲ್ಲವೂ ಮಿಸ್ಯೂಸ್ ಆಗ್ತವೆ. ಆದರೆ ಯಾವುದೋ, ಯಾಕಂದರೆ ಅಂಬೇಡ್ಕರ್ ಅವರ ಸಂವಿಧಾನವು ಪರಿಪೂರ್ಣ ಅಲ್ಲ. ಯಾಕೆಂದರೆ ಅವರಿಗೆ ಪರಿಪೂರ್ಣವಾದಂಥ ಸ್ವಾತಂತ್ರ್ಯ ಇರಲಿಲ್ಲ. ಯಾಕಂದರೆ ಅವರು ಅಧ್ಯಕ್ಷರಾಗಿದ್ದರೆ ಹೊರತಾಗಿ ಅದ್ರ ಜೊತೆಗೆ ಇರ್ತಕ್ಕಂಥ ಸದಸ್ಯರೆಲ್ಲರೂ ಸಹಿತ ಭಿನ್ನವಾದಂಥ ಮೆಂಟಾಲಿಟಿ ಇರ್ತಕ್ಕಂಥದ್ದು ಇದ್ದರು. ಅವ್ರಿಗೋಸ್ಕರ ಕೆಲವೊಂದು ಟೈಮ್ ಅವರು ಸಣ್ಣ ಪುಟ್ಟ ಕಾಂಪ್ರಮೈಸ್ ಮಾಡ್ಕೋಬೇಕಾಯಿತು. ಆ ಸಂದರ್ಭದಲ್ಲಿ ಅವುಗಳೇ ಇವತ್ತೇನು ಮಾಡ್ತಾ ಇದ್ದಾವೆ, ಅದ್ರ ಒಳಗಡೆ ಇರ್ತಕ್ಕಂಥ ಲೂಪ್ ಹೋಲ್ಸ್ಗಳಿದಾವಲ್ಲ, ಅವುಗಳೇ ಬಿರುಕುಗಳಾಗಿ ದೊಡ್ಡದಾಗಿ ಇವಾಗ ಇಡೀ ವ್ಯವಸ್ಥೆಯನ್ನು ಕೊಲ್ಯಾಪ್ಸ್ ಮಾಡ್ಲಿಕ್ಕಂಥ ಪ್ರಯತ್ನ ನಡೀತಾ ಇದೆ. ಆದರೆ ಅದು ಸಾಧ್ಯ ಇಲ್ಲ, ತುಂಬ ದಿವಸ ನಡೆಯೋದಿಲ್ಲ. ಮತ್ತೆ ಮತ್ತೆ ಜನಾಲೋಂದನೆಗಳೇ ಇಡೀ ಜಗತ್ತನ್ನು, ದೇಶವನ್ನು ಬದಲಾಯಿಸ್ತವೆ ಅನ್ನೋ ಸಂಪೂರ್ಣ ನಂಬಿಕೆ ನನಗೆ. BJP ಗೆದ್ದಾಗ ಮಾತ್ರ ಮತಯಂತ್ರದ ದುರುಪಯೋಗ ಆಗಿದೆ ಅನ್ನೋಂಥದ್ದು ಯಾಕೆ ಬರುತ್ತೆ ನಿಮಗೆ? ಅದರಲ್ಲಿ ನೀವು ನೋಡ್ಕೊಳ್ಳಿ, ನೀವು ಇದುವಾಗ ಮಾತ್ರ ಅಲ್ಲ, ಇದೇ ಅಡ್ವಾಣಿ ಸಾಹೇಬರು ಇದರ ಹಿಂದಿನ ಇಲೆಕ್ಷನ್ನಲ್ಲಿ ಅದನ್ನು ಅವರು ಸ್ವತಃ ಹೇಳಿದವರು, ಇದರ ದುರುಪಯೋಗ ಆಗ್ತಾ ಇದೆ. ಇದನ್ನು ಹಾಗಿದ್ರೆ ಚುನಾವಣಾ ಆಯೋಗ ಅಷ್ಟು ಕಟ್ಟುನಿಟ್ಟಲ್ಲಿ ಇಲ್ಲ ಅಂತನಾ, ಅಥವಾ ಅವ್ರಿಗೇನೋ ಗುಲಾಮಗಿರಿ ಆಗಿದೆ ಅಂತನಾ, ಅಥವಾ ಹೇಗೆ ಅಂತ? ಓಕೆ, ಈ ದೇಶದಲ್ಲಿ ಚುನಾವಣಾ ಆಯೋಗನೇ ಸರ್ವ ಅಲ್ವಾ? ಎಲ್ಲ ಚುನಾವಣೆಯನ್ನು ಆಯೋಜನೆ ಮಾಡುವಂಥದ್ದು, ನಿರ್ಧಾರ ಮಾಡುವಂಥದ್ದು ಎಲ್ಲ ಜವಾಬ್ದಾರಿ ಚುನಾವಣಾ ಆಯೋಗದ. ಅದು ಒಂದು ಸ್ವತಂತ್ರ ಸಂಸ್ಥೆ. ಸರ್ಕಾರ ಏನಾದರೂ ವ್ಯವಸ್ಥೆ ಮಾಡ್ಬೋದಾ? ಎಲ್ಲ ಆಯೋಜನೆ ಮಾಡುವಂಥದ್ದು ಚುನಾವಣಾ ಆಯೋಗದ ಕೆಲಸ. ಅಂದರೆ ಅದರದ್ದು ಲೋಪದೋಷ. ಚುನಾವಣಾ ಆಯೋಗ ಇವತ್ತಿನವರೆಗೂ ಅದ್ರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ ನನಗೆ. ಆದರೆ ಅದು ಪರಿಪೂರ್ಣ ಅಲ್ಲ, ಅದರಲ್ಲಿ ಲೋಪದೋಷಗಳಿದ್ದಾವೆ. ಅಕಸ್ಮಾತ್ ಅದು ಪರಿಪೂರ್ಣ ಆಗಿದ್ದರೆ ಬೂತ್ ಕ್ಯಾಪ್ಚರ್ಸ್ಗಳು ಆಗ್ತಾ ಇರಲಿಲ್ಲ. ಅದು ಪರಿಪೂರ್ಣ ಆಗಿದ್ದರೆ ಇವತ್ತಿನವರೆಗೂ ಸಹಿತ ಚುನಾವಣಾ ಆಯೋಗದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮುರಿದು ಹಲವಾರು ಜನಕ್ಕೆ ಆ ಕ್ಷಣಕ್ಕೆ FIRಗಳು ನೋಟ್ ಆಗಿದ್ದಾವಲ್ಲ, ಇವತ್ತವರೆಗೂ ಒಬ್ಬನಿಗೂ ಸಹಿತ ಶಿಕ್ಷೆ ಆಗಿಲ್ಲ. ಹಾಗಾದ್ರೆ ಚುನಾವಣಾ ಆಯೋಗ ಚುನಾವಣೆ ಮುಗಿದ ತಕ್ಷಣ ಯಾಕೆ ಮಲ್ಕೊಳ್ಳುತ್ತೆ? ಯಾಕೆ ಅಕ್ರಮ ಮಾಡಿದವ್ರು ಎಲ್ಲರಿಗೂ ಸಹಿತ ಶಿಕ್ಷೆ ಕೊಡಿಸೋದಿಲ್ಲ? ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಗೆದ್ದ ತಕ್ಷಣ ಆ ಪಾರ್ಟಿಯವರು ಚುನಾವಣೆ ಮೇಲೆ ದಬಾವಣೆ ಕೊಡ್ತಾರೆ.
ಇವುಗಳೆಲ್ಲವೂ ಇಡೀ ನೀವೇನು ಹೇಳಿದರೆ ಸಂವಿಧಾನ ಅಂತ, ಈ ಸಂವಿಧಾನಗಳು ಏನು ಅಂದರೆ ಉಳ್ಳವರು ಅವುಗಳನ್ನು ಬಳಸಿಕೊಂಡು ಬೆಳೆಯುವ ಒಂದು ವ್ಯವಸ್ಥೆಯನ್ನು ರೂಢಿಸಿಕೊಂಡಿದ್ದಾರೆ. ಈಗ ನಮ್ಮ ಪ್ರಶ್ನೆ ಏನು ಅಂದರೆ, ನಿಮ್ಮ ಧ್ವನಿ ಹೆಚ್ಚಾಗೋದು ಜೋರಾಗೋದು ಬಿ ಜೆ ಪಿ ಗೆದ್ದಾಗ ಮಾತ್ರ ಅಂತ. ನನಗೆ ಬಿ ಜೆ ಪಿ ಗೆದ್ದಾಗಲ್ಲ, ಅದು ಸೋತಾಗೂ ಅಲ್ಲ. ಕಾಂಗ್ರೆಸ್ ಗೆದ್ದು ಸರ್ವಾಧಿಕಾರಿ ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿಯೂ ಸಹಿತ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ಹಲವಾರು ಕಾರ್ಮಿಕರ ಮೇಲೆ, ರೈತರ ಮೇಲೆ ಕಮ್ಯುನಿಸ್ಟ್ ಸರ್ಕಾರ ಹಲ್ಲೆ ಮಾಡಿದಾಗ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ. ಇದು ನಮಗೆ ಬೇಕಾಗಿರೋದು ಬಿ ಜೆ ಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ ಅಂತಲ್ಲ, ವ್ಯವಸ್ಥೆ. ಗಮನ ಇಟ್ಟುಕೊಳ್ಳಿ, ನಾನೊಬ್ಬ ಕಲಾವಿದನಾಗಿ ಬರಹಗಾರನಾಗಿ ನನ್ನ ಸ್ಪಷ್ಟ ನಿಲುವು ಏನಂದರೆ, ವ್ಯವಸ್ಥೆಯ ಅವ್ಯವಸ್ಥೆ ಏನಿದೆ ಅದರ ವಿರುದ್ಧವಾಗಿ ನನ್ನ ಪ್ರತಿಭಟನೆಯೇ ಹೊರತು ಅದಕ್ಕೆ ಬೇರೆ ಯಾವ ಹೆಸರಾದರೂ ಇರಲಿ, ಯಾವ ಜೆಂಡಾನಾದರೂ ಇರಲಿ, ಯಾವ ಅಜೆಂಡಾನಾದರೂ ಇರಲಿ, ಅದರ ಬಗ್ಗೆ ನನಗೆ ಯಾವುದು ಅಭಿಪ್ರಾಯ. ಯಾಕಂತಂದರೆ ಈ ವ್ಯವಸ್ಥೆ, ಆಳುವ ವ್ಯವಸ್ಥೆಗೆ ಎಲ್ಲವೂ ಒಂದೇ. ನಾಳೆ ನೀವು ಏನು ಹೇಳ್ತಿದ್ದೀರಲ್ಲ, ತುಂಬ ಜನಪರ ಆಗಿರ್ತಕ್ಕಂಥ ಹೋರಾಟಗಾರರನ್ನು ತೆಗೆದುಕೊಂಡು ಹೋಗಿ ಅಧಿಕಾರ ಕೂಡಿಸಿದ್ರು, ಅವರು ಅದನ್ನೇ ಮಾಡಿದರೆ ಅದನ್ನು ವಿರೋಧಿಸಲೇಬೇಕು ನಾವು. ಇನ್ನೊಂದು ಪ್ರಶ್ನೆಗೆ ಬರೋದಾದರೆ, ಮುಸ್ಲಿಮರು ಯಥೇಚ್ಛ ಸಂಖ್ಯೆಯಲ್ಲಿ ಇರುವಂತಹ ಪ್ರದೇಶದಲ್ಲೇ ಮತಯಂತ್ರದ ದುರುಪಯೋಗ ಅನ್ನೋಂಥದ್ದು ಆರೋಪ ಕೇಳಿ ಬಂದಿದೆಯಲ್ಲ, ಯಾಕೆ ಮುಸ್ಲಿಮರು ಬಿ ಜೆ ಪಿಗೆ ಓಟ್ ಹಾಕಬಾರ್ದು ಅಂತನಾ? ಯಾರು ಹೇಳಿದ್ರು ಆಗಬಾರ್ದು ಅಂತ ಹೇಳಿಲ್ವಲ್ಲ ನಾವು? ಅಲ್ಲಲ್ಲ, ಅದೊಂದು ಮಾತು ಅಂದರೆ ಆ ಕ್ಷೇತ್ರದಲ್ಲೇ ಮತಯಂತ್ರ ದುರುಪಯೋಗ ಅಂದರೆ ಮುಸ್ಲಿಮರು ಬಿ ಜೆ ಪಿ ವಿರೋಧಿಗಳು ಅಂತದ, ಅವ್ರು ಓಟ್ ಹಾಕಲೇಬಾರ್ದು, ಅವ್ರು ಒಂದು ರೀತಿ ಪೂರ್ವಗ್ರಹರಾಗಿ ನೋಡುವಂಥದ್ದಾಗಿದೆ. ಮುಸ್ಲಿಮರು ಬಿ ಜೆ ಪಿಗೆ ಓಟ್ ಹಾಕೋಕ್ಕೆ ಸಾಧ್ಯ ತುಂಬ ಕಡಿಮೆ ಇರುತ್ತೆ ಅನ್ನೋಂಥದ್ದಲ್ಲೇ, ಹಾಗಾಗಿ ಮತಯಂತ್ರ ದುರುಪಯೋಗ ಆಗಿದೆ ಅನ್ನೋ ಅದನ್ನೂ ಸಹಿತ ಈ ವ್ಯವಸ್ಥೆ ರೂಪಿಸಿದೆ. ಈ ವ್ಯವಸ್ಥೆ ಇನ್ನೊಂದು ಪಕ್ಷ ರೂಪಿಸಿರುತ್ತೆ. ಯಾಕೆಂದರೆ ವೋಟ್ ಬ್ಯಾಂಕ್ಗಳು ಮಾಡ್ಕೋಬೇಕಾಗಿದೆ, ಇವ್ರು ಬಿಟ್ಟು ಹೋಗಬಾರ್ದು ಅಂತ. ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಹಿತ ತಾನು ಸ್ವಯಂ ನಿರ್ಧಾರ ಮಾಡಬಹುದು ಯಾರಿಗೆ ಓಟ್ ಹಾಕ್ತೀನಿ ಅಂತ. ಈ ಸರ್ತಿ ಮುಸ್ಲಿಮರು ಹೆಚ್ಚು ಓಟ್ ಹಾಕಿದ್ದಾರಲ್ವ, ಅದರಲ್ಲಿ ಹೆಚ್ಚು ಓಟ್ ಹಾಕಿದವರು ಯಾರು ಗೊತ್ತಾ ನಿಮಗೆ? ಮಹಿಳೆಯರು. ಯಾಕೆ ಬಿ ಜೆ ಪಿಗೆ ಓಟ್ ಹಾಕಿದ್ದಾರೆ? ಅವರು ಭಾಳ ಸಂಕಷ್ಟದಲ್ಲಿದ್ದಾರೆ. ಈ ತಲಾಕ್ ಅನ್ನುವಂಥದ್ದು ಅವರನ್ನು ಹಿಂಡಿ ಹಿಪ್ಪಿ ಮಾಡ್ತಾ ಇದೆ, ಅನಾಥರನ್ನು ಮಾಡ್ತಾ ಇದೆ, ಅಭದ್ರತೆ ಭಾವನೆಯನ್ನು ಬೆಳೆಸ್ತಾ ಇದೆ. ಅದು ಇವರು ಏನು ಮಾಡ್ತಾ ಇದ್ದಾರೆ, ಮೋದಿ ಸರ್ಕಾರದವರು ಇದನ್ನು ತೆಗೆದು ಹಾಕ್ತೀನಿ ಅಂದ ತಕ್ಷಣ ಅವ್ರು ಏನು ಮಾಡಿದರು, ಮೊದಲು ನನ್ನ ಸಂಕಷ್ಟ ದೂರ ಆಗಲಿ, ದೇಶದ ಸಂಕಷ್ಟ ಆನಂತರ ಯೋಚನೆ ಮಾಡೋಣ, ನನ್ನ ಸಂಕಷ್ಟ ದೂರ ಆಗಲಿ, ತಲಾಕು ಅನ್ನೋದು, ಬಹುಪತ್ನಿತ್ವ ಅನ್ನೋದು ಸರ್ವನಾಶ ಆಗಲಿ ಅಂತ ಬಿಟ್ಟು ಓಟ್ ಹಾಕಿದ್ದು ಸತ್ಯ. ಅದಕ್ಕೆ ನಾವು ಗೌರವಿಸ್ತೀವಿ. ಓಟ್ ಹಾಕಿದ್ರೆ ಸರಿ, ಅದು ನಿಮ್ಮ ಅಧಿಕಾರ, ಅದನ್ನು ನಾವು ವಿರೋಧಿಸೋದಿಲ್ಲ. ಈಗ ಬಿ ಜೆ ಪಿ ಸರ್ಕಾರ ಫಾರ್ಮ್ ಮಾಡಿತು ಅಂತಂದರೆ ಯಾವುದೇ ಅಕ್ರಮವನ್ನು ಮಾಡ್ಕೊಳ್ಳಿ, ಓಟು ಮ್ಯಾನಿಪುಲೇಟ್ ಮಾಡ್ಕೊಳ್ಳಿ, ಏನು ಮಾಡಿದ್ರು ಸಹಿತ ಅದು ಅಧಿಕಾರಕ್ಕೆ ಬಂದಿದೆಯಲ್ವ, ಬರಲಿ. ಸರ್, ರಂಗಭೂಮಿ, ಈಗ ನೀವು ಸಕ್ರಿಯವಾಗಿ ತೊಡಸ್ಕೊಂಡಂಥ ಕ್ಷೇತ್ರ ರಂಗಭೂಮಿ. ರಂಗಭೂಮಿ ಕೂಡ ರಾಜಕೀಯವನ್ನು ಒಳಗೊಂಡಿದೆ, ರಾಜಕೀಯಮಯವಾಗಿದೆ ಅಂತ. ಈ ಅಕ್ಕ ಸಮ್ಮೇಳನಕ್ಕೆ ಕಳಿಸುವಂಥ ವಿಚಾರದಲ್ಲೇ ದೊಡ್ಡ ರಾಜಕೀಯ ಆಗುತ್ತೆ, ಯಾರನ್ನ ಕಳಿಸ್ಬೇಕು ಅನ್ನೋದೇ ದೊಡ್ಡ ರಾಜಕೀಯ ಆಗುತ್ತೆ, ಆಮೇಲೆ ಯಾರನ್ನ ಉಳಿಸ್ಕೋಬೇಕು ಅನ್ನೋದೇ ದೊಡ್ಡ ರಾಜಕೀಯ ಆಗುತ್ತೆ. ಏನು ಹೇಳ್ತೀರಿ ಈ ಬಗ್ಗೆ? ರಂಗಭೂಮಿ ಮಾತ್ರ ಅಲ್ಲ, ಎಲ್ಲೆಲ್ಲಿ, ಯಾಕೆಂದರೆ ರಂಗಭೂಮಿ ಬಗ್ಗೆ ತುಂಬ ನಿರೀಕ್ಷೆಗಳಿವೆ. ಯಾಕೆಂದರೆ ಒಂದು ವ್ಯವಸ್ಥೆನೇ, ಒಂದು ಸಮುದಾಯನೇ, ಅಂದರೆ ಒಂದು ಇಡೀ ಪ್ರಪಂಚನೇ ನೋಡ್ತಾ ಇರುತ್ತಂದ್ರೆ, ಅಂದರೆ ಅಷ್ಟು ಹೋಪ್ ಇರುತ್ತೆ. ಇಂಥ ಕ್ಷೇತ್ರದಲ್ಲೂ ಹಿಂಗಾಗುತ್ತಾ ಅನ್ನೋವಂಥದ್ದು ಭ್ರಮನಿರಸಾಗುವಂಥ ವಿಷಯಗಳ. ಈ ಭ್ರಷ್ಟಾಚಾರ, ದಲ್ಲಾಳಿತನ ಅನ್ನೋದು ಎಲ್ಲ ಕಡೆಗೂ ಇದ್ದ ಹಾಗೆ ರಂಗಭೂಮಿಯಲ್ಲೂ ಇದೆ. ರಂಗಭೂಮಿಯಲ್ಲಿ ನಿಜವಾದ ಅಪ್ಪಟ ಕಲಾವಿದರಂತೆ ಯಾರಿದ್ದಾರೆ ಅವರು ಯಾವ ಗುಜಲ್ಗೂ ಹೋಗೋದಿಲ್ಲ. ತಮ್ಮ ಪಾಡಿ ತಾವು ನಾಟಕ ಮಾಡಿಕೊಂಡು, ತಮ್ಮ ನಾಟಕ ಮಾಡಿಸ್ಕೊಂಡು ಇರ್ತಕ್ಕಂಥ ಹಲವಾರು ಜನರಿದ್ದಾರೆ. ಅವರಿಂದಲೇ ರಂಗಭೂಮಿ ಉಳಿದೋಗಿದೆ. ಆದರೆ ಈ ಕಲಾವಿದರನ್ನು ಮತ್ತು ಕಲೆಯನ್ನು ಬಳಸಿಕೊಂಡು ತಮ್ಮ ಸ್ವಾರ್ಥವನ್ನು ಸಾಧಿಸಲಿಕ್ಕೆ ಒಂದು ವಲಯ ಹುಟ್ಟುಕೊಂಡಿದೆ. ಅದಕ್ಕೆ ನಾವು ದಲ್ಲಾಳಿ ವರ್ಗ ಅಂತ ಹೇಳ್ತೀವಿ, ಸಾಂಸ್ಕೃತಿಕ ದಲ್ಲಾಳಿಗಳು ಅಂತ. ಕಲಾವಿದರು ಎಲ್ಲೋ ಇರ್ತಾರೆ, ಆದರೆ ನೀವು ಹೇಳೋ ಹಾಗೆ ದಳ್ಳಾಳಿಗಳು ಹೊಟ್ಟೆ ತುಂಬಿಸ್ಕೊಂಡಿರ್ತಾರೆ, ಇವರ ಹಸಿವು ಇಲ್ಲಿರುತ್ತೆ. ಅದನ್ನು ಒಪ್ತಾ ಇದ್ದೇನೆ ನಾನು. ಅದು ಏನಾಗಿದೆ ಅಂತಂದರೆ, ರಂಗಭೂಮಿ ನನ್ನ ಪರವಾಗಿ ಹವ್ಯಾಸಿ ರಂಗಭೂಮಿ ಅಂತ ಏನಿತ್ತು, ಅದು ಪಕ್ಕಾ ಲಾಭರಹಿತವಾದಂಥದ್ದಿತ್ತು, ದಂಧ ಆಗಿರಲಿಲ್ಲ. ಅದು ಯಾವಾಗ ಅದು ಬರ್ತಾ 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 ಈ ಸರ್ಕಾರದವರು ಅದಕ್ಕೆ ಅನುದಾನ ಕೊಡ್ತಾ ಅದನ್ನು ಬೆಳೆಸ್ತಾ ಹೋದರು, ಆವಾಗ ಅದು ಸ್ವಲ್ಪ ಕರಪ್ಟ್ ಆಗಿ ಶುರು ಆಗ್ಬಿಡ್ತು. ಮೊದಲು ಜನಾಶ್ರಿತ ರಂಗಭೂಮಿ ಇದ್ದದ್ದು ಸಾವಕಾಶವಾಗಿ ಸರ್ಕಾರ ಆಶ್ರಿತ ಶುರು ಆಗೋಗ್ಬಿಡ್ತು. ಮೊದಲು ಬರೀ 100 ಕೋಟಿ ರೂಪಾಯಿ ಅನುದಾನ ಇತ್ತು ಸಂಸ್ಕೃತಿ ಇಲಾಖೆಗೆ, ಈಗ 424 ಕೋಟಿ ಅನುದಾನ ಕೊಡ್ತಾರೆ. ಎಲ್ಲಿ ದುಡ್ಡಿದೆಯೋ ಅಲ್ಲಿ ಕಲಾವಿದರಿಗೆ ಮೂಲಭೂತವಾಗಿ ಇವುಗಳೆಲ್ಲ ಹೇಗೆ ತೆಗೆದುಕೊಳ್ಳಬೇಕು ಅನ್ನೋ ದಾರಿಗಳು ಗೊತ್ತಿರೋದಿಲ್ಲ. ಆವಾಗ ಒಂದು ದಲ್ಲಾಳಿ ವರ್ಗ ಬರುತ್ತೆ, ಕಲೆ ಗೌಣ ಆಗುತ್ತೆ, ಹಣ ಕುಣಿದಾಡುತ್ತೆ. ಎಸ್,
ಈಗ ಹಾಗೆ ಕುರುಡು ಆಗಿರೋದು. ಕಾಂಚನ ಅಂತ. ಎಲ್ಲಿ ಹೋದ್ರೂ ಸಹಿತ ಈ ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ. ಆ ಪ್ರಾಜೆಕ್ಟ್ಗಳನ್ನು ನಿರ್ವಹಿಸ್ತಕ್ಕಂಥವ್ರು ಮತ್ತೆ ದಲ್ಲಾಳಿಗಳೇ. ಅವರು ದಲ್ಲಾಳಿಗಳು ಏನು ಮಾಡ್ತಾರೆ, ಕಲಾವಿದರನ್ನು ಮತ್ತು ಕಲೆಯನ್ನು ಬಳಸ್ಕೊಳ್ತಾರೆ. ಯಾಕೆ ದಲ್ಲಾಳಿಗಳು ಅನ್ನೋ ಪದ ಬಳಸ್ತೀರಿ ಅಂತ? ಹೌದು, ಯಾವಾಗೂ ಸಹಿತ ಗ್ರಾಹಕರು ಮತ್ತು ಯಾರು ತೆಗೆದುಕೊಳ್ತಕ್ಕಂಥವ್ರು ಅವ್ರ ಮಧ್ಯದಲ್ಲಿ ಒಂದು ದಲ್ಲಾಳಿ ವರ್ಗ ಇರುತ್ತಲ್ವ ನಿಮಗೆ, ಅದು ರೈತರು ಮತ್ತು ಗ್ರಾಹಕರ ಮಧ್ಯದಲ್ಲಿ ಒಂದು ದಲ್ಲಾಳಿ ವರ್ಗ ಇರುತ್ತಲ್ಲ, ಅದೇ ರೀತಿಯಾಗಿ ಕಲೆ ಮತ್ತು ಅದನ್ನು ಸರ್ಕಾರ ಇವು ಎರಡರ ಮಧ್ಯದಲ್ಲಿ ಒಂದು ವರ್ಗ ಹುಟ್ಟಿದೆ. ಸರ್ಕಾರಿ ಸವಲತ್ತುಗಳನ್ನು ಕಲಾವಿದರಿಗೆ ಮುಟ್ಟಿಸಬೇಕಾಗಿರ್ತಕ್ಕಂಥ ಕೆಲಸ. ಆದರೆ ಇವರು ಕಲಾವಿದರನ್ನು ಬಳಸಿಕೊಂಡು ಸರ್ಕಾರದಿಂದ ದುಡ್ಡನ್ನು ಮತ್ತು ಪದವಿ ಪುರಸ್ಕೃತಗಳನ್ನೆಲ್ಲವನ್ನೂ ತೆಗೆದುಕೊಂಡು ಕಲೆಯನ್ನು ಶೋಷಿಸ್ತಾ ತಾವು ಬೆಳೀತಾ ಇದ್ದಾರೆ, ತಾವು ಸವಲತ್ತನ್ನು ಬಳಸ್ಕೊಳ್ತಾ ಇದ್ದಾರೆ, ತಮ್ಮದೇ ಆದಂಥ ಒಂದು ಗುಂಪುಗಾರಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಸರ್ಕಾರಿ ಖಜಾನೆ ಏನಿದೆಯಲ್ಲ ಅದಕ್ಕೆ ಕನ್ನ ಹಾಕೋದು ಹೇಗೆ ಅಂತ ಗೊತ್ತಿದೆ ಅವರಿಗೆ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಗೊತ್ತಿದೆ. ಆದ್ದರಿಂದಲೇ ಥಿಯೇಟ್ರಲ್ಲಿ ನಿಜಕ್ಕೂ ಹಣಕ್ಕೆ ಕೊರತೆ ಇಲ್ಲ, ಕಲೆಗೆ ಕೊರತೆ ಇಲ್ಲ, ಆದರೆ ಅದು ಸಮರ್ಪಕವಾಗಿ ಬಳಕೆ ಆಗಿಲ್ಲ, ಅದೇ ಸಮಸ್ಯೆ ಆಗಿದೆ. ನೀವು ಹೇಳೋ ಹಾಗೆ ಒಂದು ರೀತಿ ಇದು ರಂಗಭೂಮಿ ಪುರೋಹಿತಶಾಹಿ ಅನ್ಬೋದಾ? ಅಲ್ಲ, ಪುರೋಹಿತಶಾಹಿಯನ್ನು ನಾವು ಹೇಳುತ್ತಿಲ್ಲ. ಪುರೋಹಿತಶಾಹಿ ಅರ್ಥ ಮಾಡ್ಕೊಳ್ಳಿ, ಮೌಢ್ಯವನ್ನು ಹುಟ್ಟು ಹಾಕೋದು ಪುರೋಹಿತಶಾಹಿ. ಇಲ್ಲಿ ಮೌಢ್ಯ ಅಲ್ಲ, ಇದು ದಂಧ ಲಾಭಕ್ಕೋಸ್ಕರ ಮಾಡೋ. ನಾನು ಹೇಳೋದು ಮೌಢ್ಯದ ಮೂಲಕ ಲಾಭ ಮಾಡ್ಕೊಳ್ಳೋದು ಬೇರೆ, ಭ್ರಮೆಯನ್ನು ಹುಟ್ಟಿಸಿ ಲಾಭ ಮಾಡ್ಕೊಳ್ಳೋದು. ಇಲ್ಲಿ ಭ್ರಮೆ ಇಲ್ಲ, ಏನಿಲ್ಲ. ಇಲ್ಲಿ ಮಾಡ್ತಾ ಇರೋದು ನೇರ ವ್ಯವಹಾರ. ಹಾಗಿದ್ರೆ ಶಶಿಕಾಂತ್ ಎಡೆಳ್ಳಿ ಅವರು ಕೂಡ ಇದಕ್ಕೆ ಹೊರತಾಗಿಲ್ವಾ ಅಂತ? ಶಶಿಕಾಂತ್ ಎಡೆಳ್ಳಿ ಇವತ್ತವರೆಗೂ ಅವನ 30 ವರ್ಷದ ಬದುಕಿನಲ್ಲಿ ಯಾವುದೇ ಸರ್ಕಾರದ ₹1 ಅನುದಾನವನ್ನು ತೆಗೆದುಕೊಂಡಿಲ್ಲ. ಕಳೆದ 17 ವರ್ಷದಿಂದ ಸೃಷ್ಟಿ ಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆಯನ್ನು ನಾನು ಪ್ರತಿ ಭಾನುವಾರ ಫುಕ್ಸೆಟ್ಟಿಯಾಗಿ ಫ್ರೀಯಾಗಿ ಯುವಕರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇನೆ ಅಭಿನಯ ಮತ್ತು ನಿರ್ದೇಶನದ ಬಗ್ಗೆ. ಅದು ನನ್ನ ಸ್ವಂತ ಮನೆಯ ಮೇಲ್ಗಡೆಗೆ ಒಂದು ಥಿಯೇಟ್ರ್ ಮಾಡ್ಕೊಂಡಿದ್ದೇನೆ. ನನ್ನ ಉದ್ದೇಶ ಅದರ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ಬದ್ಧತೆಯಿಂದ. ನೀವೇ ಒಂದು ಕಡೆ ಹೇಳ್ತೀರಿ, ಏನೋ ಇತ್ತೀಚೆಗೆ ಒಂದು ಕಡೆ ಬರೆದಿದ್ದೀರಿ ಕೂಡ, ವಿಶ್ವ ರಂಗಭೂಮಿಯ ದಿನಾಚರಣೆ ಹಿನ್ನೆಲೆಯಲ್ಲಿ ಒಬ್ಬ ರಂಗಕರ್ಮಿಗಳು ನನ್ನ ಹೆಸರನ್ನು ಉದ್ದೇಶಪೂರ್ವಕವಾಗಿ ತೆಗಿಬೇಕು ಅಂತೇಳಿ ಹಠ ಹಿಡಿದ್ರು ಅನ್ನೋಂಥದ್ದು ತುಂಬ ಬೇಸರ ಪಟ್ಟು ಬರ್ಕೊಂಡಿದ್ದು. ಏನಿದು ಅಂತ? ಅದು ಬೇಸರ ಕೊಟ್ಟು ನಾನು ಬರ್ಕೊಂಡಿಲ್ಲ. ಈ ರೀತಿಯಾದಂಥ ಮನಸ್ಥಿತಿ ಥಿಯೇಟ್ರಲ್ಲಿ ಅಪಾಯಕಾರಿ ಅಂತ. ಈಗ ಒಬ್ಬ ವ್ಯಕ್ತಿ ಕ್ರಿಯಾಶೀಲ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಬರೀ ನನಗೆ ಅವನ ಮೇಲೆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳ್ಬಿಟ್ಟು ಅವನ ಅವಕಾಶವನ್ನು ಕಿತ್ಕೋಬೇಕು, ಅವರ ಹೆಸರುಗಳು ಇರಲೇಬಾರದು ಅಂತ ಹೇಳ್ಬಿಟ್ಟು ವಿರೋಧ ವ್ಯಕ್ತಪಡಿಸಿದಾಗ ಅದನ್ನು ನಾನು ವಿರೋಧಿಸ್ತೇನೆ. ಅಲ್ಲ, ಯಾಕೆ ನಿಮ್ಮನ್ನು ವಿರೋಧಿಸಿದ್ರು ಅಂತ ಏನಾದರೂ? ಯಾಕಂದರೆ ಅವರ ಭ್ರಷ್ಟಾಚಾರಗಳನ್ನ ಬಯಲಿಗೆ ಹೇಳೋದು. ನಾನು 7-8 ಲೇಖನಗಳನ್ನು ಬರೆದಿದ್ದೇನೆ. ಅವರು ತಮ್ಮ ಉಪಪತ್ನಿಗೆ, ಸ್ಪೆಷಲ್ ಆಗಿ ಹೇಳ್ತೀನಿ, ಉಪಪತ್ನಿಗೆ ಅವಾರ್ಡ್ಗಳನ್ನು ಕೊಡಿಸಿ ₹5 ಲಕ್ಷ ನುಂಗಾಕಿದ್ರು. ಹಲವಾರು ಕೇಂದ್ರ ಸರ್ಕಾರದಿಂದ ತನಗೆ, ತನ್ನ ಮಗನಿಗೆ, ಎಲ್ಲರಿಗೂ ಸಹಿತ ಲಕ್ಷಾಂತರ ರೂಪಾಯಿ ದುಡ್ಡು. ಒಂದು ನಾಟಕ ಮಾಡಿಲ್ಲ, ಒಂದು ನಾಟಕ ನಿರ್ದೇಶನ ಮಾಡಿಲ್ಲ, ಒಂದು ನಾಟಕದಲ್ಲಿ ಆ್ಯಕ್ಟ್ ಮಾಡಿಲ್ಲ. ನಾಟಕಕ್ಕೆ ಅವರಿಗೆ ಸಂಬಂಧವೇ ಇಲ್ಲಂಥ ಪರಿಸ್ಥಿತಿಯಲ್ಲಿ ಸರ್ಕಾರದ ದುಡ್ಡು ಅಂದರೆ ಜನರ ದುಡ್ಡು, ದುಡ್ಡನ್ನು ತೆಗೆದುಕೊಂಡು ಮಿಸ್ಯೂಸ್ ಮಾಡಿದ್ದರಿಂದ ಅದರ ವಿರುದ್ಧ ನಾನು ಹಲವಾರು ಆರ್ಟಿಕಲನ್ನು ಬರೆದು ಜನರಿಗೆ ತಲುಪಿಸಿದ್ದೇನೆ. ಆದ್ದರಿಂದ ಅವರಿಗೆ ಅಸಮಾಧಾನ ಇರೋದು ಬಹಳ ಕಾಮನ್ ಆಗಿದೆ. ಆದರೆ ಅಸಮಾಧಾನವನ್ನು ಹೇಗೆ ತೋರಿಸ್ಕೋಬೇಕು? ಈಗ ನಾನು ಭ್ರಷ್ಟಾಚಾರವನ್ನು ಮಾಡಿದ್ರಿ ಅಂದರೆ ನನಗೆ ಭ್ರಷ್ಟಾಚಾರವನ್ನು ಮಾಡಿದ್ದೆ ಅಂತ ಹೇಳೋಕ್ಕಾಗೋದಿಲ್ಲ ಅವರಿಗೆ, ಯಾಕೆ ನಾನು ಮಾಡಿಲ್ಲ. ಮತ್ತು ಅದನ್ನು ಓಪನ್ ಚಾಲೆಂಜ್ ಮಾಡಿದ್ದೆ ನಾನು. ಇವತ್ತವರೆಗೂ ಎಲ್ಲಾದರೂ ₹1 ನಾನು ಎಲ್ಲರೂ ತೊಗೊಂಡ್ರೆ ದಯವಿಟ್ಟು ಹೇಳಿ RTIದಲ್ಲಿ ಹಾಕ್ಕೊಂಡು ತೊಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಆದರೆ ಅವರು ಏನು ಮಾಡ್ತಾರೆ, ಗಾಜಿನ ಮನೆಯಲ್ಲಿರೋ ಕಲ್ಲು ಹೊಡಿಬಾರ್ದು. ಅವರು ಗಾಜಿನ ಮನೆಯಲ್ಲಿ ಇಟ್ಕೊಂಡು ಕಲ್ಲು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಅದು ಅವ್ರ ಮುಖಕ್ಕೆ ರಾಚುತ್ತೆ. ಆದ್ದರಿಂದ ಯಾರೇ ಇದ್ರೂ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ರಂಗಭೂಮಿಗೆ ನೀವು ಡೆಡಿಕೇಟೆಡ್ ಆಗಿರ್ರಿ. ನಾನು ನಿಮ್ಮ ಜೊತೆಗಿರ್ತೀನಿ, ಎಲ್ಲರೂ ನಿಮ್ಮ ಜೊತೆಗಿರ್ತಾರೆ, ಇಡೀ ರಂಗಭೂಮಿ ನಿಮ್ಮ ಜೊತೆಗಿರುತ್ತೆ. ರಂಗಭೂಮಿಯನ್ನು ಒಡೆಯುವ ಕೆಲಸ ಮಾಡಿದರೆ, ರಂಗಕರ್ಮಿಗಳನ್ನು ಹರ್ಟ್ ಮಾಡುವ ಕೆಲಸ ಮಾಡಿದರೆ, ಕೆಲಸ ಮಾಡತಕ್ಕಂಥವ್ರು ಕಾಲು ಎಳಿತಾ ಇದ್ದರೆ ಅದನ್ನು ಮೊದಲು ವಿರೋಧಿಸುವ ಧ್ವನಿ ಏನಾದರೂ ಇದ್ದರೆ ಅದು ನಂದೇ ಅಂತ ನಾನು ಹೇಳಿ. ಈಗ ಸರ್ಕಾರಿ ದುಡ್ಡನ್ನು ಯಾರೋ ನೀವು ಹೇಳೋಗಿ ಈ ದಳ್ಳಾಳಿಗಳು ಸಾಂಸ್ಕೃತಿಕ ದಳ್ಳಾಳಿಗಳು ಬಳಸ್ಕೊಳ್ಳೋವಂಥದ್ದನ್ನು ಕಡಿವಾಣ ಹಾಕೋದಕ್ಕೆ ಏನಾದ್ರು ಸಾಧ್ಯತೆ ಇದೆಯಾ ಅಂತ? ಯಾಕೆಂದರೆ ನಿಜವಾದವ್ರಿಗೆ ತಲುಪ್ತಿಲ್ಲ, ನಿಜವಾದ ಕಲಾವಿದರು ಬೆಳೀತಾ ಇಲ್ಲ, ಯಾರಿಗೆ ತಲುಪಬೇಕೋ ಆ ಹಣ ತಲುಪದೆ ಇವರು ಹೊಟ್ಟೆ ತುಂಬಿಸ್ಕೊಳ್ಳೋವಂಥದ್ದು. ಇದಕ್ಕೇನಾದರೂ ಕಡಿವಾಣ ಹಾಕುವಂಥದ್ದು, ಇದು ವ್ಯವಸ್ಥೆ ಬದಲಾಗುವಂಥದ್ದು ಹೇಗೆ? ನೀವೊಬ್ಬ ರಂಗಕರ್ಮಿಯಾಗಿ ಏನು ಮಾಡ್ಬೋದು ಅಂತ? ಲೇಖನ ಬರೀತೀರಿ, ಸುಮ್ಮನಾಗ್ತೀರಿ, ನಿಮ್ಮ ಆಕ್ರೋಶ ವ್ಯಕ್ತಪಡ್ತೀರಿ, ಸುಮ್ಮನೆ ಅಂದರೆ ಅಸಹಾಯಕತನ. ನಾನು ಅಸಹಾಯಕತೆಯಿಂದ ಲೇಖನ ಬರೆಯೋದಿಲ್ಲ, ಜನರನ್ನು ಎಚ್ಚರಿಸಕ್ಕೆ ಲೇಖನ ಬರಿತೀನಿ. ನನ್ನ ಏನಾದರೂ ಒಂದಷ್ಟು ಬದಲಾವಣೆಗಳಾಗಬೇಕಲ್ವ? ಇವತ್ತರೆಗೂ ನನ್ನ ಲೇಖನದಿಂದ ಹಲವಾರು ಪ್ರಯೋಜನಗಳಾಗಿದ್ದಾವೆ. ನನ್ನ ಲೇಖನ ಮಾಡಿದ ಕೆಲಸಗಳಂದರೆ ಹಲವಾರು ದಲ್ಲಾಳಿಗಳು ಏನು ಒಂದು ಅಲ್ಲಿತ್ತು, ಅವುಗಳ 40 ತಂಡಗಳನ್ನು ಬ್ಲಾಕ್ ಲಿಸ್ಟಿಗೆ ಇಡಲಾಗಿತ್ತು ನನ್ನ ಆರ್ಟಿಕಲ್ನಿಂದ. ಒಂದು 3-4 ತಂಡಗಳ ಏನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರಲ್ಲ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡಲಾಯಿತು. ಇದೇ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಮಾಡಿದ್ದಾರೆ. ಯಾಕಂದರೆ ಅವ್ರ ಮೇಲೆ ನಾವು ಸಂಪೂರ್ಣವಾಗಿ ಒತ್ತಡ ತರ್ತಾ ಇದ್ದೇವೆ. ಮೊನ್ನೆ ರಂಗಾಯಣ ಕಲಾವಿದರು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ರಿಟೈರ್ಡ್ ಆದಮೇಲೆ ಏನೋ ದುಡ್ಡು ಕೊಡಬೇಕು ಅಂತ 10 ವರ್ಷದಿಂದ ಆಗಿರಲಿಲ್ಲ.
ನಾನು ಆರ್ಟಿಕಲ್ ಬರೆದು ಹಲವಾರು ಜನರು ಒತ್ತಾಯಿಸಿದ್ರ ಮೂಲಕ ಆ ನಂತರ 10 ದಿನದಲ್ಲಿ ಪ್ರತಿಯೊಬ್ಬರಿಗೂ ದುಡ್ಡು ಬಂತು. 5.27 ಕೋಟಿ ರೂಪಾಯಿ ರಂಗಾಯಣಕ್ಕೆ ಬಿಡುಗಡೆ ಮಾಡಲಾಯಿತು. CM ನೇರವಾಗಿ ಬಿಡುಗಡೆ ಮಾಡಿದರು. ಆದರೆ ನಾನು ಪ್ರತ್ಯಕ್ಷವಾಗಿ ಮಾಡದೇ ಇರಬಹುದು, ಪರೋಕ್ಷವಾಗಿ ಆರ್ಟಿಕಲ್ ಮೂಲಕ, ಲೇಖನಗಳ ಮೂಲಕ ಮಾಡಿದೆ. ಇಂಥ ಒಂದೆರಡಲ್ಲ, ನನ್ನ ಲೇಖನಗಳಿಂದ ಹಲವಾರು ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಅಸಹಾಯಕತೆಯಿಂದ ನಾನು ಬರಿತಾ ಇಲ್ಲ, ಏನಾದರೂ ಬದಲಾವಣೆ ಆಗಲಿ ಅನ್ನೋ ಒಂದು ಆಶಯದಿಂದ ಬರಿತಾ ಇದ್ದೀನಿ. ಸಂತೋಷ. ಒಟ್ಟಾರೆ ನಿಮ್ಮ ರಂಗಭೂಮಿಯ ನೀವೊಬ್ಬ ರಂಗಕರ್ಮಿಯಾಗಿ ಮತ್ತು ನಟರಾಗಿ, ನಿರ್ದೇಶಕರಾಗಿ ರಂಗಭೂಮಿ ಏನಾಗಬೇಕು ಅಂತ ಬಯಸ್ತೀರಿ? ಏನಾಗ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ? ರಂಗಭೂಮಿ ಮೊಟ್ಟ ಮೊದಲನೇದಾಗಿ ಆಗಬೇಕಾಗಿರೋದು ಪ್ರತಿಭಟನಾ ಮಾಧ್ಯಮ ಆಗಬೇಕು, ಜನರ ಪರವಾಗಿರಬೇಕು, ಜನರ ಪ್ರತಿನಿಧಿಸಬೇಕು ಮತ್ತು ಸಮಾಜದ ಕನ್ನಡಿಯಾಗಿರ್ತಕ್ಕಂಥದ್ದು ರಂಗಭೂಮಿ. ಅದು ಹಾಗೇ ಇರಬೇಕು. ಸಮಾಜಕ್ಕೆ ನಾವು ಕೆಲವು ಉನ್ನತವಾದ ಮೌಲ್ಯಗಳನ್ನು ಹೇಳ್ತೀವಿ ನಾಟಕದ ಮೂಲಕ, ಹಾಗಿರಬೇಕು ಹೀಗಿರಬೇಕು ಅಂತ. ಆದರೆ ನಾವೇ ರಂಗಭೂಮಿಯವರೇ ಆ ಮೌಲ್ಯಗಳನ್ನು ಅಳವಡಿಸಿಕೊಳ್ಳದೇ ಇದ್ದರೆ ನಮಗೆ ಜನರಿಗೆ ಹೇಳ್ತಕ್ಕಂಥ ಯಾವ ಹಕ್ಕುಗಳು ಇಲ್ಲ. ನಾವೇ ಭ್ರಷ್ಟರಾಗೋಗ್ಬಿಟ್ಟು ಭ್ರಷ್ಟಾಚಾರ ಮಾಡಿಕೊಡೋದು, ನಾವೇ ಲಂಚಕೋರಾಗ್ಬಿಟ್ಟು ಲಂಚ ತೆಗೆದುಕೊಳ್ಕೂಡೋದು, ನಾವೇ ಮೌಢ್ಯವನ್ನು ಒಳಗೊಂಡು ಮೌಢ್ಯವನ್ನು ಬಿಡಬೇಕು, ನಾವೇ ಜಾತೀಯತೆ ಮಾಡಿಕೊಂಡು ಯಾರೂ ಜಾತೀಯತೆ ಮಾಡಬಾರ್ದು ಅಂತ ನಾವು ಹೇಳ್ತಾ ಹೋದರೆ ರಂಗಭೂಮಿ ಕಲಾವಿದರು ಅಥವಾ ಕರ್ಮಿಗಳು ಅದಕ್ಕಿಂತ ವಿಪರ್ಯಾಸ ಯಾವುದಿದೆ ಹೇಳಿ? ಆದ್ದರಿಂದ ನಾವು ಬೇಕಾಗಿರೋದು, ನೀವು ಏನನ್ನು ಹೇಳುವುದಕ್ಕಿಂತ ಮುಂಚೆ ನೀವು ಅದನ್ನು ಜಾರಿಯಲ್ಲಿ ತೆಗೆದುಕೊಂಡು ಬನ್ನಿ. ಬರಹ ಮತ್ತು ಬದುಕು ಒಂದಾಗಲಿ. ರಂಗಕರ್ಮಿಗಳ ನಿಮ್ಮ ಆಲೋಚನೆ ಮತ್ತು ನಿಮ್ಮ ರಂಗಭೂಮಿಯ ಆಶಯ ಒಂದಾಗಲಿ. ಎಸ್. ಇನ್ನು ನೀವು ಪತ್ರಕರ್ತರು ಕೂಡ ಹೌದು. ಸಾಹಿತ್ಯ ಸಂಘರ್ಷ ಅನ್ನೋ ಪತ್ರಿಕೆಯನ್ನು ಸಂಪಾದಕರು ಕೆಲಸ ಮಾಡಿದ್ದಾರೆ. ಇತ್ತೀಚೆಗೆ ಸರ್ಕಾರ ಮಾಧ್ಯಮಗಳ ಮೇಲೆ ಕಡಿವಾಣ ಹಾಕುವಂಥ ನಿರ್ಧಾರ ಮಾಡಿದೆ. ಈ ವಿಚಾರದ ಬಗ್ಗೆ ಏನು ಹೇಳ್ತೀವಿ? ಓಕೆ, ಮೊಟ್ಟ ಮೊದಲನೇದಾಗಿ 2 ಅತಿರೇಕಗಳಿದ್ದಾವೆ. ಒಂದು, ನಮ್ಮ ಮಾಧ್ಯಮಗಳು ಒಂದು ಅತಿರೇಕಕ್ಕೆ ಹೋದರೆ, ಎಲ್ಲವೂ ಅಲ್ಲ, ಒಂದು ಅತಿರೇಕಕ್ಕೆ ಹೋದರೆ ಇನ್ನೂ ಒಬ್ಬರು ಈ ಸರ್ಕಾರ ಇನ್ನೊಂದು ಅತಿರೇಕಕ್ಕೆ ಹೋಗುತ್ತೆ. ಈಗ ಮೂಗಲ್ಲಿ ನೆಗಡಿ ಬಂದಿದೆ ಅಂತ ಹೇಳ್ಬಿಟ್ಟು ಮೂಗನ್ನು ಕಟ್ ಮಾಡೋದಿದೆಯಲ್ವಾ, ಇದು ಸಮರ್ಥನೀಯವಲ್ಲ. ಆದ್ದರಿಂದ ಯಾವುದೋ ಒಂದು 7-8 ಚಾನಲ್ಗಳು ಬೇಕಾಬಿಟ್ಟು ಬಾಯಿ ಬಿಡ್ಕೊಂತ ಒಂದು ತಕ್ಷಣ ಎಲ್ಲ ಮಾಧ್ಯಮಗಳನ್ನು ನಿಯಂತ್ರಿಸ್ತೀನಿ ಅನ್ನೋದು ನಾನು ವಿರೋಧಿಸ್ತೇನೆ. ಅಕಸ್ಮಾತ್ ನಿಮ್ಗೆ ಆ ಥರ ಆದರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನಿನಗೇನು ಯಾವುದೇ ಒಬ್ಬ ಶಾಸಕನ ಮಾನವನ್ನ ಅವರ ಹರಾಜು ಹಾಕಿದರೆ ಮಾನನಷ್ಟ ಮೊಕದ್ದಮೆ ಹೂಡಿ ಕಾನೂನು ಪ್ರಕಾರ ಜಾರಿ ಮಾಡಿ. ಯಾರು ಬೇಡ ಅಂತಾರೆ? ಹೆಂಗೋ ಕ್ಲಿಪ್ಪಿಂಗ್ಸ್ ಇರ್ತವೆ, ಸಾಕ್ಷಿಗಳು ಇರ್ತಾವಲ್ವ ನಿಮಗೆ. ಅದು ಬಿಟ್ಟುಬಿಟ್ಟು ಮಾಧ್ಯಮಗಳನ್ನೇ ನಾವು ನಿರ್ಬಂಧಕ್ಕೆ ಒಳಪಡಿಸ್ತೀವಿ ಅನ್ನೋದಿದೆಯಲ್ಲ, ಸರ್ವಾಧಿಕಾರಿ ಕೆಲಸ, ಪ್ಯಾಸಿಸಮ್ ಇದು. ಅದೇ ರೀತಿ ಮಾಧ್ಯಮಗಳು ಕೂಡ ಇನ್ನೊಬ್ಬರ ಖಾಸಗಿ ವಿಚಾರಗಳನ್ನು ವಿಜೃಂಭಣೆಗೆ ತೋರಿಸೋದು ಕೂಡ ವಿಕೃತ ಮನಸ್ಸುತ್ತಾರೆ. ಅದನ್ನೇ ನಾನು ಹೇಳ್ತೀನಿ, 2 ಅತಿರೇಕ ಅಂತ ಯಾಕೆ ಹೇಳ್ತಾ ಇದ್ದೀನಿ ನಾನು? ಇದು ಒಂದು ಅತಿರೇಕ, ಅದು ಒಂದು ಅತಿರೇಕ. ಈ ಅತಿರೇಕ ಹಂಗೆ ಹೇಳೋದಕ್ಕಿಂತ ಮುಂಚೆ ಇವ್ರು ಹಂಗೆ ಇರಬೇಕಾಯ್ತು. ಮಾಧ್ಯಮಗಳು ಕೂಡ ಹಿಂಗೆ ಕಡಿವಾಣ ಹಾಕಬೇಡಿ ಅನ್ನೋದಕ್ಕಿಂತ ಇವ್ರು ಹಿಂಗೆ ನಡ್ಕೊಂಡಿದ್ರೆ ಯಾವಾಗ ಯಾವುದು ಉದ್ಯಮ ಆಗುತ್ತೋ ಅಲ್ಲಿ ಎಲ್ಲ ಪಾಪಗಳು ಮನ್ನಾ ಆಗ್ಬಿಡ್ತವೆ. ಇದು ಉದ್ಯಮ ಆಗೋಗ್ಬಿಟ್ಟಿದೆ. ದುಡ್ಡು ಮಾಡೋದೇ ಒಂದು ಉದ್ಯಮ ಆಗಿದೆ. ಜನರನ್ನು ಕೆರಳಿಸಬೇಕಾಗಿದೆ, ಜನರ ಮನಸ್ಸಿನಲ್ಲಿ ವಿಕೃತಿಯನ್ನು ಬೆಳೆಸಬೇಕಾಗಿದೆ. ಆವಾಗ ಅವ್ರಿಗೆ ಬೇಕಾಗಿರೋದು ಖಾಸಗಿ ವಿಚಾರಗಳು ಬೇಕು, ಗಂಡ ಹೆಂಡತಿ ಜಗಳ ಬೇಕು. ಅದು ಯಾರೋ ಒಬ್ಬ ಮಂತ್ರಿ ಇನ್ಯಾರದೋ ಒಬ್ಬರ ಜೊತೆಗೆ ರೊಮ್ಯಾನ್ಸ್ ಮಾಡಿದರೆ ಇವರಿಗೆಲ್ಲ ಉರಿದು 3 ದಿವಸ ತೋರಿಸ್ತಾರಲ್ವ, ಅವರಿಬ್ಬರು ಒಳ ಒಪ್ಪಂದ ಮಾಡಿಕೊಂಡು ಏನಾದರೂ ಮಾಡ್ಕೊಳ್ಳಿ. ಅಷ್ಟಕ್ಕೂ ಇವ್ರು ಯಾರೂ ಸಹಿತ ಎಲ್ಲರೂ ತಮ್ಮ ಹೆಂಡತಿಗೆ ಭಾಳ ಭದ್ರಾಗಿರ್ತಕ್ಕಂಥವ್ರು ಒಂದು ಲಿಸ್ಟ್ ತೋರಿಸಿ. ಇವ್ರು ಎಲ್ಲರೂ ಸಹಿತ ಮಾಡಬಾರ ಕೆಲಸಗಳನ್ನು ಮಾಡ್ತಿರ್ತಾರೆ. ಮತ್ತೊಬ್ಬ ಮಾಡಿದ ತಕ್ಷಣ ಅದನ್ನ ಎತ್ತಿ ತೋರಿಸ್ತಾರಲ್ವಾ. ನೀನು ಮೊದಲು ಸರಿಯಾಗಿದ್ದಾಗ ಮತ್ತೊಬ್ಬರು ತೋರಿಸು. ಆಕಸ್ಮಿಕವಾಗಿ ನಾನು ಇವಾಗೂ ಹೇಳ್ತಾ ಇದ್ದೀನಿ, ಅವನೇನಾದರೂ ಬಲವಂತವಾಗಿ ಯಾರಾದರೂ ಒಬ್ಬ ಮಂತ್ರಿ ಇನ್ನೊಬ್ಬರ ಮೇಲೆ ರೇಪ್ ಮಾಡಿದರೆ ದೊಡ್ಡ ಅಪರಾಧ. ಅದನ್ನು ತೋರಿಸಲೇಬೇಕು. ಹೌದು, ಇದು ತಪ್ಪು, ಇದು ಈ ಥರ ಮಾಡಬಾರ್ದು ಮಂತ್ರಿಯಾಗಿ ಅಂತ ಹೇಳೋದು ಬೇರೆ. 3-4 ದಿವಸಗಳ ಕಾಲ ಇದು ಪ್ರಸಾರಕ್ಕೆ ಯೋಗ್ಯವ ಅನ್ನೋ ಪರಿಜ್ಞಾನವೂ ಕೂಡ ಇಲ್ಲದೆ ಮಾಡುವಂಥದ್ದು. ಅದನ್ನೇ ನಾವು ವಿರೋಧಿಸಬೇಕಾಗಿದೆ. ಅದನ್ನು ವಿರೋಧಿಸಲಿಕ್ಕೆ ಕೆಲವೊಂದು ಕಾನೂನಲ್ಲಿ ಚೌಕಟ್ಟಿನಲ್ಲಿ ಹಲವಾರು ದಾರಿಗಳಿದ್ದಾವೆ. ನಿರ್ಬಂಧ ದಾರಿ ಅಲ್ಲ, ನಿರ್ಬಂಧವನ್ನು ಬಿಟ್ಟು ದಾರಿಗಳಿದ್ದಾವೆ. ಅವುಗಳನ್ನು ನೀವು ಬಳಸ್ಕೊಳ್ಳಿ. ಇದು ಒಂದು ಹೇಳ್ತಾ ಇದ್ದೀನಿ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಮತ್ತು ಪತ್ರಿಕಾಂಗ. ಈ ಪತ್ರಿಕಾಂಗ ನಾನು ಮೀಡಿಯಾಂಗ ಅಂತೀನಿ. ಈ 4 ಅಂಗಗಳು ಏನಿದಾವಲ್ಲ, ಇವು ಪರಸ್ಪರ ತಮ್ಮ ಲಾಭಕ್ಕೋ ಸ್ವಾರ್ಥಕ್ಕೋಸ್ಕರ ಕಿತ್ತಾಡ್ತವೆ. ಜನರಿಗೋಸ್ಕರ ಅಲ್ಲ, ಜನರ ಒಳ್ಳೆಯದಕ್ಕೋಸ್ಕರ, ಜನರ ಉದ್ಧಾರಕ್ಕೋಸ್ಕರ ಯಾವತ್ತೂ ಕಿತ್ತಾಡೋದಿಲ್ಲ ಅವರು. ಬರೀ ಲಾಭ. ಸೊ ಎಲ್ಲೆಲ್ಲಿ ಲಾಭ ಇದೆಯೋ, ಎಲ್ಲೆಲ್ಲಿ ಅನುಕೂಲತೆಗಳಿದ್ದಾವೋ ಆವಾಗ ಇವೆಲ್ಲವೂ ಆಗ್ತವೆ. ಆದ್ದರಿಂದ ನೀವು ಏನೇ ಮಾಡಿ ಯಾವುದೇ ಮಾಧ್ಯಮಕ್ಕೂ ಸಹಿತ ನಿರ್ಬಂಧ ಹೇಳೋದನ್ನು ಅಥವಾ ಯಾವುದೇ ವ್ಯಕ್ತಿಯ ಅಭಿಪ್ರಾಯಕ್ಕೆ ನಿರ್ಬಂಧ ಹೇರೋದನ್ನು ನಾನು ಸರ್ವತಃ ವಿರೋಧಿಸ್ತೀನಿ. ಎಸ್, ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಕೊನೆಯ ಪ್ರಶ್ನೆ, ನೀವೊಬ್ಬ ರಂಗಕರ್ಮಿಯಾಗಿ ಯುವ ರಂಗಾಸಕ್ತರಿಗೆ ಮತ್ತು ಯುವ ರಂಗಕರ್ಮಿಗಳಿಗೆ ಮತ್ತು ರಂಗ ಕ್ಷೇತ್ರಕ್ಕೆ ಬರುವಂಥ ಯುವಕರಿಗೆ, ಸಮಾಜದ ಜನತೆಗೆ ನಿಮ್ಮ ಸಲಹೆಗಳೇನು, ಮಾರ್ಗದರ್ಶನ ಏನು ಅಂತ? ಮೊದಲು ರಂಗಭೂಮಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಕಲಾವಿದರಾಗಬೇಕು ಅಂತ ಒಳತುಡಿತದಿಂದ ಬರ್ತೀರಿ.
ಸೊ ಬಂದಾಗ ಮೊಟ್ಟ ಮೊದಲನೇದಾಗಿ ಕಲೆಯನ್ನು ಆರಾಧಿಸ್ತಕ್ಕಂಥ ಕೆಲಸ ಮಾಡಬೇಕು, ಕಲೆಯನ್ನು ಉಸಿರಾಗಿ ಮಾಡಬೇಕಾಗತ್ತೆ. ಆಮೇಲೆ ಇವತ್ತವರೆಗೂ ಸಹಿತ ಕಲೆ ಅನ್ನೋದು ಯಾರಿಗೂ ತೊಂದರೆ ಕೊಡೋದಿಲ್ಲ, ಯಾರು ಬದುಕನ್ನು ಕಿತ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ನೀವು ಕಲೆಗೋಸ್ಕರ ಬಂದ ಮೇಲೆ ಕಲೆಯನ್ನು ಉಳಿಸುವ ಕೆಲಸ ಮಾಡಬೇಕು ಹೊರತಾಗಿ ಕಲೆಯನ್ನು ಮಾರಾಟದ ವಸ್ತು ಮಾಡ್ಕೋಬೇಡಿ. ಅದರಿಂದ ದುಡ್ಡು ಮಾಡಿಕೊಂಡು ನಾನು ಬದುಕಬೇಕು, ನನ್ನ ಮನೆಯಲ್ಲಿರ್ತಕ್ಕಂಥವ್ರು ಬದುಕಬೇಕು ಅನ್ನೋದಿದ್ದರೆ ದಯವಿಟ್ಟು ಈ ಕ್ಷೇತ್ರಕ್ಕೆ ಬರಬೇಡ್ರಿ. ದಲ್ಲಾಳಿತನದಿಂದ ದೂರ ಇರಿ. ಆಕಸ್ಮಿಕವಾಗಿ ಇಲ್ಲಿ ಕಲೆಯನ್ನು ಭ್ರಷ್ಟಾಚಾರಕ್ಕೆ ಬಳಸ್ತಕ್ಕಂಥ ದಲ್ಲಾಳಿಗಳ ವರ್ಗ ಇದ್ದರೆ ಅವರನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಆದ್ದರಿಂದ ರಾಜೀತನವನ್ನು ಬಿಟ್ಟು, ಅವಕಾಶವಾದಿತನವನ್ನು ಬಿಟ್ಟು ಅಪ್ಪಟ ಕಲೆಯನ್ನು ರೂಢಿಸಿಕೊಳ್ಳಿ ಅಂತ ಎಲ್ಲ ನನ್ನ ರಂಗಭೂಮಿಯ ಯುವ ಕಲಾವಿದರಿಗೆ ನಾನು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಎಸ್ ಶಶಿಕಾಂತ್ ಎಡೇಳಿ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ವಿಚಾರಧಾರೆಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಈ ಕಾರ್ಯಕ್ರಮದ ವಿಶೇಷ. ಖಾರ ಪ್ರಶ್ನೆ ನೇರ ಉತ್ತರ, ಇದು ಮಂಥನ.